ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3. ಸಂಜೆ 4:01:30 ಹೊತ್ತಿನಲ್ಲಿ ಮಂಗಳವಾರದ ಈ ಸಮಯದಲ್ಲಿ ಸೆನಿ ದನಿಯಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಸೌಂಡ್ ಎಂಜಿನಿಯರಿಂಗ್ ಎನ್ನುವ ಕಲಾ ಪ್ರಪಂಚದ ಖ್ಯಾತ ವ್ಯಕ್ತಿ, ಭಾರತೀಯ ಸಂಗೀತ ಮತ್ತು ಚಿತ್ರೋದ್ಯಮದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಗಳಿಸಿರುವಂಥ ನಮ್ಮ ಬೆಂಗಳೂರಿನ ಹೆಮ್ಮೆಯ ಧ್ವನಿ ತಂತ್ರಜ್ಞ, ಸಂಗೀತ ನಿರ್ದೇಶಕ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರಾದ ಪಳನಿ ಡಿ ಸೇನಾಪತಿ ಇಂದಿನ ಸಿನಿದನಿಯಲ್ಲಿ ನಮ್ಮೊಂದಿಗಿದ್ದಾರೆ. ತಡ ಮಾಡೋದು ಬೇಡ, ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮ್ಯಾಮ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಹೇಗೆ ನಡೀತಿದೆ ಮ್ಯೂಸಿಕ್ ಜರ್ನಿ? ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ಬಹಳ ಖುಷಿ ಆಗತ್ತೆ. ಮ್ಯೂಸಿಕ್ ಅಂದ ತಕ್ಷಣ ಅದೊಂಥರ ಹಿತವಾದ ಭಾವನೆ ಕೊಡುವಂಥದ್ದು. ಯಾರೇ ಈ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಕಲಿಕೆಗಿಂತ ಹೆಚ್ಚಾಗಿ ಆಸಕ್ತಿಯಿಂದ. ಸೊ ಎಲ್ಲ ಒಂದು ಕಡೆ ಕೆಲವರು ಹೇಳ್ತಾರೆ ಜೀನ್ಸಲ್ಲೇ ಬಂದ್ಬಿಟ್ಟಿರುತ್ತೆ ಅದು. ಅವ್ರ ತಾತ ಹಾಡ್ತಿದ್ರು, ಅಜ್ಜಿ ಹಾಡ್ತಿದ್ರು, ಇಲ್ಲ ಅಪ್ಪ ಹಾಡ್ತಿದ್ರು ಅಂದರೆ ಮಕ್ಕಳು ಕೂಡ ಅದಕ್ಕೆ ಆದಷ್ಟು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿ. ಸೊ ನಿಮ್ಮ ವಿಷಯದಲ್ಲೂ ಏನಾದರೂ ಹಾಗೆ ಇತ್ತಾ ಫ್ಯಾಮಿಲಿ ಹಿಸ್ಟ್ರಿ? ನಮ್ಮ ತಾತ ಅವರು ಡ್ರಾಮಾಸಲ್ಲೇ ಆ್ಯಕ್ಟ್ ಮಾಡ್ತಾಯಿದ್ರು ಅಂತ ಒಂದು ಕೇಳ್ಪಟ್ಟಿದ್ದೆ. ನಾನು ನೋಡಿಲ್ಲ ಅವ್ರನ್ನ. ಬಟ್ ಅಫ್ಕೋರ್ಸ್ ಅದು ಒಂದು ಜೀನ್ಸಲ್ಲಿ ಬರೋದು ಅದೊಂದು ದೊಡ್ಡ ವಿಷಯನೇ. ನಾವು ಕಲೆನ ಯಾರು ಕಲಿಯೋಕ್ಕಾಗಲ್ಲ. ಇಸ್ ನೋ ಟೀಚರ್. ಆ್ಯಕ್ಟ್ ಮಾಡೋದನ್ನಾಗಲಿ, ಪೇಂಟ್ ಮಾಡೋದನ್ನಾಗಲಿ, ಆಡೋದನ್ನಾಗಲಿ ಹೇಳ್ಕೊಡೋಕ್ಕಾಗಲ್ಲ, ಯಾರು ಕಲಿಯೋಕ್ಕಾಗಲ್ಲ. ಒಂದು ಗಿಫ್ಟ್ ನಮ್ಮಲ್ಲೇ ಇದ್ದಾಗ ಅದನ್ನು ಬೇಡವಾದ ವಿಷಯಗಳನ್ನ ಹೇಗೆ ಹೋಗ್ಬೇಕು ಅಂತ ಹೇಳ್ಕೊಡೋಕ್ಕೆ ಅಷ್ಟೇ ಟೀಚರ್ಸ್. ಬಟ್ ಟ್ರೂ, ಅದೊಂದು ಗಿಫ್ಟ್. ಆರ್ಟ್ ಅನ್ನೋದೇ ಒಂದು ದೊಡ್ಡ ಗಿಫ್ಟ್. ಸೊ ಏನೂ ಕಲೆಯಲ್ಲಿ ನಮಗೆ ಆಸಕ್ತಿನೇ ಇಲ್ಲ, ಝೀರೋ ಅಂತ ಹೇಳಿದ್ರೆ ಅದು ಕಲಿಕೆಯಿಂದ ಬರುವಂಥದ್ದಲ್ಲ. ನಿಮ್ಮಲ್ಲಿ ಏನೋ ಒಂದು ಇರಬೇಕು, ಆಮೇಲೆ ಅದಕ್ಕೊಬ್ಬ ಗುರು ಸಿಕ್ಕಿದ್ರೆ ಒಂದು ನೀಟಾಗಿ ಶೇಪ್ ಸಿಗುತ್ತೆ. ಖಂಡಿತ, ಅದೇ ನಿಜ. ಸೂಪರ್ ಸರ್. ಬೆಂಗಳೂರಿಗರು ನೀವು ಅಂತ ಭಾಳ ಖುಷಿ ನನಗಂತೂ. ಸೊ ಬೆಂಗಳೂರಲ್ಲೇ ಹುಟ್ಟಿದ್ದು ನೀವು, ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಬೆಂಗಳೂರು ಅಂದರೆ ಯಾಕಂದರೆ ನೀವು ಎಷ್ಟೊಂದು ಊರು ಸುತ್ತುತ್ತಿರ್ತೀರಾ, ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸಿಗೆ ಓಡಾಡ್ತಿರ್ತೀರಾ. ಆದರೂ ವಾಪಸ್ ಬೆಂಗಳೂರಿಗೆ ಬಂದಾಗ ಆ ಫೀಲ್ ಹೇಗಿರುತ್ತೆ? ಬೆಂಗಳೂರು ಅಂದರೆ ಎಷ್ಟು ಪ್ರಿಯ ನಿಮಗೆ? ಮೇಡಮ್, ಯಾವಾಗಲೂ ನಮ್ಮ ನೇಟಿವ್ ಪ್ಲೇಸು ಬಿಟ್ಕೊಡಕ್ಕಾಗಲ್ಲ. ಅದರಲ್ಲಿರೋ ಮಜಾನೇ ಬೇರೆ ಅಲ್ವಾ? ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೂಪರ್ ಸರ್. PUC ನಲ್ಲಿ ಎಲೆಕ್ಟ್ರಾನಿಕ್ಸ್ ಓದ್ತೀರಾ, ಆಮೇಲೆ ರೇಡಿಯೋ ಮತ್ತು ಟೆಲಿವಿಷನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ವಿಶೇಷವಾದಂಥ ಅಧ್ಯಯನ ಮಾಡ್ತೀರಾ. ಇದೇ ವಲಯನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ನೀವು? ಆ್ಯಕ್ಚುಲಿ ಮೇಡಮ್, ನಾನು ಚಿಕ್ಕ ವಯಸ್ಸಿಂದನೇ ನಾನು ಅವಾಗ FM ಇರಲಿಲ್ಲ, ಮೀಡಿಯಂ ವೇವ್ ಇದ್ದಿದ್ದು. ಆ ಟೈಮಲ್ಲೇ ನಾನು 2 ಸೌಟ್ ಇಟ್ಕೊಂಡು ಬರೋ ಹಾಡುಗಳಿಗೆಲ್ಲ ಕಂಡಕ್ಟ್ ಮಾಡ್ತಾಯಿದ್ದೆ ಆಗಲೇ. ಸೊ ನನಗೆ ಗೊತ್ತಿಲ್ಲದೆ ಆವಾಗಲೇ ನಾನು ಗಿಟಾರ್ ಕಲಿತಾ ಇದ್ದೆ. ಓಕೆ. ಗಿಟಾರ್ ಹೇಗೆ ಅಂದರೆ ಅದಕ್ಕೊಂದು ಫಾರ್ಮೆಟ್ ಇದಿರಲಿಲ್ಲ, ನನಗೊಂದು ಕಲಿಯೋ ಒಂದು ಕರೆಕ್ಟ್ ರೂಟ್ ಇರಲಿಲ್ಲ. ಸೊ ಕಲಿತಾ ಇದ್ದೆ. ಆವಾಗ ನನಗನ್ನಿಸ್ತು ನಾನು ಏನಾದರೂ ಈ ಫೀಲ್ಡೇ, ಬಿಕಾಸ್ ನಾನು ಯಾವಾಗಲೂ ಬೇರೆಯವ್ರು ಮಾಡೋದನ್ನೇ ನಾನು ಮಾಡೋಕ್ಕೋಗಿಲ್ಲ, ಬೇರೆ ಥರ ಇರಬೇಕು, ಡಿಫ್ರೆಂಟಾಗಿರಬೇಕು ಅಂತ ಯೋಚನೆ ಮಾಡಿದಾಗ ನಾನು ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಇವತ್ತು ಇಡೀ ಭಾರತೀಯ ಚಿತ್ರರಂಗ ನಿಮ್ಮ ಹತ್ತ ತಿರುಗಿ ನೋಡೋ ಹಾಗೆ ನೀವು ಮಾಡಿರೋವಂಥದ್ದು. ಕೇವಲ ಕನ್ನಡ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗ. ಮೇಡಮ್, ಅದು ಏನು ಗೊತ್ತಾ, ನಾವು ಯಾರ ಜೊತೆ ಇರ್ತೀವಿ, ನಾವು ಯಾರ ಜೊತೆ ಹ್ಯಾಂಗ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಸೊ ಲಕ್ಕಿಲಿ ನನಗೇನಾಯಿತು, ನಾನು ಎಂಟ್ರಾದಾಗ ನನಗೆ ಸಿಕ್ಕಂಥ ಎಲ್ಲ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಸು, ಲೆಜೆಂಡ್ರಿ ಟೆಕ್ನಿಷಿಯನ್ಸು, ಅವ್ರಗಳ ಜೊತೆ ಬೆಳೆಯೋ ಅವಕಾಶ ಅದು ನನಗೆ ಸಿಕ್ಕಿತ್ತು. ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿಜಕ್ಕೂ ಅದು ಎಲ್ಲರಿಗೂ ದಕ್ಕೋ ಅಂಥದ್ದಲ್ಲ. ನಿಮ್ಮ ಒಂದು ಪ್ರೊಫೈಲ್ ನೋಡಿದ್ರೇ ಅಯ್ಯೋ ದೇವ್ರೆ, ಇಷ್ಟು ಜನದ ಜೊತೆ ಕೆಲಸ ಮಾಡಿದ್ರೆ ಎಲ್ಲ ಘಟಾನುಘಟಿ ಸಂಗೀತ ನಿರ್ದೇಶಕರು. ಸೊ ಅವರೆಲ್ಲರ ಬಗ್ಗೆ ನಾವು ಮಾತಾಡೋದು ಸಿಕ್ಕಾಪಟ್ಟೆ ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಸಂಗೀತದ ಮೇಲಿನ ಆ ಒಂದು ಉತ್ಸಾಹಕ್ಕೆ ಸಾಕ್ಷಿ ಅನ್ನೋ ಹಾಗೆ ನೀವು ಲಂಡನ್ ಕಾಲೇಜ್ ಆಫ್ ಮ್ಯೂಸಿಕ್ನಲ್ಲಿ ಗಿಟಾರ್ನ ಅಭ್ಯಾಸ ಮಾಡ್ತೀರಾ. ಸೊ ಗಿಟಾರ್ ಅನ್ನೋದ್ರ ಬಗ್ಗೆ ನಿಮಗೆ ಚಿಕ್ಕಂದಿನಿಂದಲೇ ಆಸಕ್ತಿ ಇತ್ತಾ? ಯಾಕೆ ಅದೇ ವಾದ್ಯದ ಮೇಲೆ ಪ್ರೀತಿ ಹುಟ್ಟಿದ್ದು? ನಾನು ಗಿಟಾರ್ ಕಲಿತಾ ಇದ್ದೆ. ಆ್ಯಕ್ಚುಲಿ ಅವಾಗ ನಾನು ಅದಕ್ಕೊಂದು ಪ್ರೊಸೀಜರ್ ಇರಲಿಲ್ಲ. ನಾನು ಫೀಲ್ಡಿಗೆ ಎಂಟ್ರ್ ಆದಮೇಲೆ, ನಾನು ರೆಕಾರ್ಡಿಂಗ್ ಅಂತ ಬಂದಮೇಲೆ ನನ್ನ ಕೆಲವು ಮ್ಯೂಸಿಷಿಯನ್ಸ್ನ ನೋಡ್ತಾ ಇದ್ದಾಗ ದ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಈಸ್ ನೊಟೇಷನ್. ಒಬ್ಬ ಮ್ಯೂಸಿಷಿಯನ್ ಇನ್ನೊಬ್ಬ ಮ್ಯೂಸಿಷಿಯನ್ ಜೊತೆ ಮಾತಾಡೋದು. ಇವಾಗ ನಾನು ನಿಮ್ಮ ಜೊತೆ ಕನ್ನಡ ಮಾತಾಡ್ತಾ ಇದ್ದೀನಿ, ಇನ್ನೊಂದು ನಿಮ್ಮ ಜೊತೆ ಕನ್ನಡ ಮಾತಾಡ್ತಾ ಇದ್ದೀರಾ. ಸೊ ನಾವು ಇಬ್ಬರು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಸಪೋಸ್ ನಾನು ಬಂಗಾಳಿ ಮಾತಾಡ್ತೀನಿ ನಿಮ್ಮ ಜೊತೆ ಅಂದಾಗ ನಂಗೆ ನಿಜ ಬರಲ್ಲ. ಸೊ ಇಲ್ಲ, ನೀವು ಕನ್ನಡ ಕಲಿಬೇಕು, ಇಲ್ಲ ನಾನು ಬಂಗಾಳಿ ಕಲಿಬೇಕು. ಹೌದು. ಸೊ ಅದೇ ರೀತಿಲಿ ಸಂಗೀತ ವಾದ್ಯಗಾರರ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಈಸ್ ಎ ನೊಟೇಷನ್. ಸೊ ಆ ರೀತಿಲಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಒಂದು ಫೈನೆಸ್ ಔಟ್ಪುಟ್ ಬರುತ್ತೆ ಅನ್ನೋದು ನಾನು ಅರ್ಥ ಮಾಡಿಕೊಂಡೆ. ಆವಾಗ ನಾನು LCMಗೆ ಜಾಯ್ನ್ ಆಗಿ ನಾನು ಗ್ರೇಡ್ಸ್ ಮುಗಿಸ್ಕೊಂಡೆ. ಆವಾಗ ಹಾಗಾದರೆ ಸಂಗೀತಕ್ಕೆ ಬೇರೆ ಭಾಷೆ ಇದೆ? ಸಂಗೀತಕ್ಕೆ ಭಾವನೆಗಳು ಭಾಷೆ ಅಂತಲೇ ಹೇಳ್ಬೋದು ಬೇಕಾದ್ರೆ. ಅದಕ್ಕಿಂತ ಒಂದು ಲಿಪಿ ಇದೆಯಲ್ಲ ಮೇಡಮ್, ಹೌದು. ಆ ಲಿಪಿ ಪ್ರಕಾರ ಮಾತಾಡಿದಾಗ
ಅದು ಕ್ಲೀನಾಗಿ ಅರ್ಥ ಆಗುತ್ತೆ ವಾದ್ಯಗಾರರಿಗೆ ಅಂತ ಹೇಳಿ. ಎಷ್ಟೊಂದು ವಾದ್ಯಗಳಿದೆ ಸಂಗೀತ ಅಂತ ಹೇಳಿದ್ರೆ, ಅದರಲ್ಲೂ ನಮ್ಮ ಭಾರತೀಯ ಸಂಗೀತ ಪರಂಪರೆ ನೋಡಿದಾಗ ಆ ವಾದ್ಯಗಳನ್ನು ನಾವು ನಿಜಕ್ಕೂ ಇಂತಿಂಥದ್ದೆಲ್ಲ ಇದೆಯಾ ಅಂತೇಳಿ ನಮಗೆಲ್ಲೋ ಕೆಲವು ಮಾತ್ರ ಪರಿಚಯ ಇರುತ್ತೆ. ಆದರೆ ನೀವು ಗಿಟಾರ್ನ ಹೊರತಾಗಿ ಇನ್ನೂ ಹಲವಾರು ವಾದ್ಯಗಳ ಲಿಪಿನ ಕಲಿತ್ರಿ, ಆ ಭಾಷೆ ಕಲಿತ್ರಿ, ಅದ್ರ ಬಗ್ಗೆ ಒಂದು ನಾಲೆಡ್ಜ್ನ ಬೆಳೆಸ್ಕೊಂಡ್ರಿ. ಅದು ಹೇಗಿತ್ತು ಜರ್ನಿ? ಮೇಡಮ್, ಈಗ ನಮ್ಮ ವರ್ಕ್ ಪ್ಲೇಸಲ್ಲಿ ನಾವು ಕಂಫರ್ಟಬಲ್ ಆಗಿರಬೇಕು. ಇವಾಗ ತಬಲಾ ಪ್ಲೇಯರ್ ಬಂದಾಗ ಅವ್ರಿಗೆ ಆದಂಥ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದಕ್ಕೆ ಅವ್ರಿಗೆ ಆದಂಥ ಒಂದು ಫ್ಲೆಕ್ಸಿಬಿಲಿಟೀಸ್ ಇರುತ್ತೆ. ಸೊ ನಾವು ಅವರದ್ದು ಲ್ಯಾಂಗ್ವೇಜಲ್ಲಿ ಈ ಥರ ನುಡಿಸಿ ಅಂತ ಹೇಳಿದಾಗ ಅವ್ರು ನುಡಿಸ್ತಾರೆ. ಈಗ ವೈಲಿನ್ ಅಂತ ಬಂದಾಗ ಕೆಲವು ರೇಂಜಸ್ ಎಲ್ಲ ಇರುತ್ತವೆ, ಫ್ಲೂಟಲ್ಲಿ ಕೆಲವು ರೇಂಜಸ್ ಇರುತ್ತವೆ. ಸೊ ಆ ರೇಂಜನ್ನು ಮೀರಿ ನಾವು ಅವ್ರಿಗೆ ನುಡಿಸಿ ಅಂತ ನಾವು ಬಲವಂತ ಮಾಡಿದಾಗ ಅದಾಗಲ್ಲ. ಅದು ಓಕೆ, ಅದು ಬಹುಶಃ ಎಲ್ಲೋ ಕರ್ಕಶ ಆಗೋ ಚಾನ್ಸಸ್ ಇರುತ್ತೆ. ಕರ್ಕಶನೂ ಆಗುತ್ತೆ, ನುಡ್ಸೋಕ್ಕೂ ಆಗಲ್ಲ ಅದು. ಓಕೆ ಓಕೆ, ಇದು ವಾದ್ಯಗಳ ಲಿಮಿಟೇಷನ್ಸ್. ಸೊ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋಕ್ಕೋಸ್ಕರ ನಾನು ಅದರಲ್ಲೇ ನಾನು ಪೂರ್ತಿ ನನ್ನ ಎಕ್ಸ್ಪರ್ಟೈಸ್ ಆಗದೆ ಇರ್ಬೋದು, ಬಟ್ ಅದರ ಲಿಮಿಟೇಷನ್ನ ಅರ್ಥ ಮಾಡ್ಕೊಳಕ್ಕೋಸ್ಕರ ನಾನು ಎಲ್ಲ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೆ. ಇಷ್ಟು ಆಸಕ್ತಿ ಎಲ್ಲ ಇರೋವಾಗ ನನಗೆ ಮೇಯ್ನ್ ಕಾಡೋ ಅಂಥದ್ದು, ಸಾಧಾರಣವಾಗಿ PUC ನಲ್ಲಿ ಎಲೆಕ್ಟ್ರಾನಿಕ್ಸ್ನ ನೀವು ತೊಗೊಂಡ್ರಿ, ಓದಿದ್ರಿ, ಅಪ್ಪ ಅಮ್ಮಂಗೆ ಅನಿಸಿರುತ್ತೆ ಮಗ ಎಲ್ಲೋ ಅದರಲ್ಲೇ ಮುಂದುವರೆದು ಒಂದು ಯಾವ್ದಾದ್ರು ಒಳ್ಳೆ IT ಕಂಪ್ನಿನಲ್ಲಿ ತಿಂಗಳಾದರೆ ಲಕ್ಷ ಸಂಪಾದನೆ ಮಾಡೋ ಥರ ಆ ಥರ ಏನಾದರೂ ಮಾಡಿ, ಅಥವಾ ಏನಾದ್ರು ಒಂದೇ ಹೊಸ ಕಂಪನಿ ಮಾಡ್ಕೊಳ್ಳಿ, ಈ ಥರದ್ದೆಲ್ಲ ಸಾಧಾರಣ ಪೇರೆಂಟ್ಸಿಗೆ ಒಂದು ಆಸೆ ಅನ್ನೋದು ಇರುತ್ತೆ. ಸೊ ನೀವು ಈ ಒಂದು ವಲಯನ ಆಯ್ಕೆ ಮಾಡ್ಕೊಂಡಾಗ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಹೇಗಿತ್ತು ಅಥವಾ ಬೈದಿದ್ದುಂಟಾ? ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಅಪ್ಪನಿಗೆ ಅವರು ಈಸ್ ನೋ ಮೋರ್ ನಾವು, ಅವ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತೇ ಇರಲಿಲ್ಲ. ಬಟ್ ನೀವು ಹಾಗಾದ್ರೆ ಮನೆಗೆ ಏನು ಹೇಳ್ತಾ ಇದ್ದೆ, ಬೇರೆಯವರು ಯಾರೋ ಥರ್ಡ್ ಪಾರ್ಟೀಸ್ ಬಂದವರು ಈ ಥರ ಆ ಥರ ಅಂತ ಹೇಳಿದಾಗ ಹೌದಾ ಓಕೆ ಅಷ್ಟೇ, ಕೂಲ್ ಗೈ ಅವರು ಆ ಥರ. ನನಗೇನು ಮನೇಲಿ ಏನು ಆ ಥರ ನೀನು ಇದು ಮಾಡು ಅದು ಮಾಡು ಅಂತ ನನಗೆ ಯಾವುದೂ ಇದಿರಲಿಲ್ಲ. ಬಿಕಾಸ್ ಅವರ ಎಜುಕೇಷನ್ನೇ ಬೇರೆ ಥರ ಇತ್ತು. ಅವ್ರಿಗೆ ಏನಿತ್ತು ಅಂದರೆ ಅವರು ಅಷ್ಟೊಂದು ಓದಿರಲಿಲ್ಲ, ಬಟ್ ಮಗನ್ನ ಈ ಥರ ಓದಿಸ್ಬೇಕು ಅನ್ನೋ ಅಷ್ಟು ಒಂದು ಇದಿತ್ತು. ಹೌದು, ಆ ರೀತಿಲಿ ನಾನು ಏನು ಇದು ಮಾಡ್ತೀನಿ ಅಂದರೆ ನನಗೆ ಅದಕ್ಕೆ ಫೀಸ್ ಕಟ್ತಾಯಿದ್ರು, ಅದಕ್ಕೆ ಎನ್ಕರೇಜ್ ಮಾಡ್ತಾಯಿದ್ರು ಹೊತ್ತು ಇದು ಮಾಡು ಹಿಂಗಾಗ್ತೀಯಾ ಅಂತ ಹೇಳೋಕ್ಕೆ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ ಫಸ್ಟ್. ಓಕೆ, ಹಾಗಂತ ಹೇಳಿ ಅವ್ರು ನಿಮಗೆ ಒತ್ತಾಯನೂ ಮಾಡಲಿಲ್ಲ, ಏನೂ ಮಾಡಿಲ್ಲ. ಸೊ ಪ್ರತಿಯೊಂದಕ್ಕೂ ಹಾಗಾದ್ರೆ ಅಪ್ಪ ಮೌನವಾಗಿನೇ ನಿಮಗೆ ಬೆಂಗಾವಲಾಗಿ. ಅದಕ್ಕೋಸ್ಕರನೇ ನಾನು ನನ್ನ ಹೆಸರು ಪಕ್ಕದಲ್ಲಿ ಸೇನಾಪತಿ ಅಂತ ಸೇರಿಸ್ಕೊಂಡೆ. ನನಗೆ ಸಿಗಬೇಕಾದ ಎಲ್ಲ ಕ್ರೆಡಿಟ್ಸು ನಮ್ಮ ತಂದೆಗೆ ಸಿಗಲಿ ಅನ್ನೋಕ್ಕೋಸ್ಕರನೇ ಪಳನಿ ಡಿ ಸೇನಾಪತಿ. ಆ್ಯಕ್ಚುಲಿ ನನ್ನ ನೇಮ್ ಇಸ್ ಪಳನಿ ಅಷ್ಟೇ. ಓಕೆ, ಸೇನಾಪತಿ ಬಂದು ನಾನು ನನ್ನ ತಂದೆಗೆ ನನ್ನ ಎಲ್ಲ ಕ್ರೆಡಿಟ್ಸ್ ಕೊಡಬೇಕು. ಬಿಕಾಸ್ ನಾವೇನು ಕೊಡ್ತೀವಿ ಅಲ್ಟಿಮೇಟ್ ಅವ್ರಿಗೆ ಕೊನೆಗೆ. ಅಪ್ಪನ ಹೆಸರು ಸೇನಾಪತಿ. ಹೌದು. ಓಕೆ, ಸೂಪರ್. ಈಗ ನಾವು ಬರೀ ಪಳನಿ ಅಂತ ಕರೆಯೋದೇ ಇಲ್ಲ ನಿಮ್ಮನ್ನ, ಪಳನಿ ಡಿ ಸೇನಾಪತಿ ಆಗಿದೆ, ಪೂರ್ತಿ ಆಗೇ ಆಗಿದೆ. ಸೊ ಪ್ರತಿ ಕ್ಷಣ ನಿಮ್ಮನ್ನು ಯಾರೇ ಕೂಗ್ದಾಗ್ಲೂ ಅದ್ರಲ್ಲಿ ಅಪ್ಪ ಇರ್ತಾರೆ. ಎಸ್, ನನಗೊಂದೊಂದು ಖುಷಿ ಇದೆ. ಖಂಡಿತ, ಸೂಪರ್. ಸಾಧಾರಣವಾಗಿ ಸರ್, ಸಂಗೀತ ಅಂತ ಹೇಳಿದ್ರೆ ಅದು ಕಲೆ ಅಂತ ನಾವು ಹೇಳ್ಬಿಡ್ತೀವಿ. ಆದರೆ ನಿಮ್ಮ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದು ಕೇವಲ ಕಲೆ ಮಾತ್ರ ಅಲ್ಲ, ಅಲ್ಲೊಂದು ಟೆಕ್ನಾಲಜಿ ಇದೆ. ಯಾಕಂದರೆ ನೀವು ಧ್ವನಿ ತಂತ್ರಜ್ಞ ಅಂತ ಹೇಳಿ ಕರೆಸ್ಕೊಳ್ಳೋ ಅಂಥವ್ರು. ಸೊ ನಿಮ್ಮ ಪ್ರಕಾರ ಸಂಗೀತ ಅನ್ನೋದು ಸಂಪೂರ್ಣ ಕಲೆನಾ ಅಥವಾ ಸಂಪೂರ್ಣ ಇವತ್ತು ಟೆಕ್ನಾಲಜಿ ಮೇಲೆ ನಿಂತಿರೋದಾ? ಮೇಡಮ್, ಯಾವುದೂ ತಪ್ಪಲ್ಲ ಮೇಡಮ್. ಒಬ್ಬ ಮನುಷ್ಯ ಯಾವತ್ತೂ ಟೆಕ್ನಾಲಜಿನ ಎದುರ್ಕೊಂಡು ಬದುಕೋಕ್ಕಾಗಲ್ಲ. ವಾಕ್ ವಿತ್ ದ ಟೆಕ್ನಾಲಜಿ. ಬಿಕಾಸ್ ನಾನು ಎಂಟ್ರಾದಾಗ ಅನಲಾಗ್ ಮೀಡಿಯಾದಲ್ಲಿತ್ತು, ಟೇಪಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ. ಇಷ್ಟೇ ಟ್ರ್ಯಾಕ್ಸಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಇತ್ತು. ನಾನು ಈ 3 ಜನ್ರೇಷನ್ ನೋಡ್ತಾ ಇದ್ದೀನಿ. ಅನಲಾಗ್ ಪೀರಿಯಡಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು, ಆ್ಯಂಡ್ ದೆನ್ ನಾವು ಎ ಐ ಬಂದಿದೆ. ಸೊ ಅನಲಾಗಲ್ಲಿದ್ದಾಗ ರಿಸ್ಟ್ರಿಕ್ಷನ್ಸ್ ಇತ್ತು, ಇಷ್ಟೇ ಟ್ರ್ಯಾಕ್ಸಲ್ಲಿ ನೀವು ಮಾಡಬೇಕು ಇಷ್ಟಲ್ಲಿ ಅಂತ ಒಂದಿತ್ತು. ಅದಾದಮೇಲೆ ಡಿಜಿಟಲ್ ಕನ್ವರ್ಟ್ ಆದ್ವಿ. ಅವಾಗ ಏನು ಮಾಡಿದ್ರು, ಎಲ್ಲರೂ ಹೇಳ್ತಾಯಿದ್ರು ಕಂಪ್ಯೂಟರ್ಸ್ಗೆ ಡಿಜಿಟಲ್ ಇದಕ್ಕೆ ಫೀಲಿಂಗ್ಸ್ ಗೊತ್ತಿಲ್ಲ ಅಂತ. ಸೊ ನಾವೇನು ಮಾಡಿದ್ವಿ, ಅದನ್ನು ಬ್ರೇಕ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ, ಎಲೆಕ್ಟ್ರಾನಿಕ್ಸ್ ಟೋನ್ಸ್ಗಳ ಜೊತೆಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಆ್ಯಡ್ ಮಾಡಿ ಅದನ್ನು ಪ್ಯಾಚಪ್ ಮಾಡಿದ್ವಿ. ಇವಾಗ ಏನಾಗಿದೆ, ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ಗೆ ಅದಕ್ಕೆ ಫೀಲಿಂಗ್ಸ್ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು, ಬಟ್ ನಾವು AI ಕ್ಯಾನ್ ಫೀಲ್. ಹೌದು, ಇವಾಗ ಆಕ್ಚುಲಿ ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಕೂಡ ನಡೀತಾ ಇದೆ. ಹೌದೌದು. ಸೊ ಭಾವನೆಗಳ ಮೂಲಕನೂ AI ಉತ್ತರ ಕೊಡಬೇಕು, ಸೊ ಅದು ಮನುಷ್ಯನ ತರ ಆನ್ಸರ್ ಮಾಡಬೇಕು ಅನ್ನುವಂಥದ್ದು. ಇವಾಗ ನಾವು ಊಟ ಮಾಡಿಲ್ಲ ಅಂದ್ರೆ ಬಂದು ಪಾಪ ಬಂದು ನಮ್ಮನ್ನ ಸಂತೈಸಿ ಊಟ ಮಾಡಿಸು, ಆ ಥರದ್ದೆಲ್ಲ ಆಗಿದೆ. ಸರ್, ಒಟ್ಟಾರೆ ಬದಲಾವಣೆ ಅನ್ನೋದು, ಪರಿವರ್ತನೆ ಅನ್ನೋದು ಜಗದ ನಿಯಮ. ಸೊ ಈ ರೀತಿ ಅನಲಾಗ್ನಿಂದ ಡಿಜಿಟಲ್ಗೆ, ಡಿಜಿಟಲ್ನಿಂದ ಈಗ AI ನಾವು ಸ್ಟೆಪ್ ಬೈ ಸ್ಟೆಪ್ ಬದಲಾವಣೆ ಆಗ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಏನೋ ಒಂದು ಸಣ್ಣ ಗ್ಯಾಪಲ್ಲಿ ಆಗುವಂಥ, ಸೈಕಲ್ ಗ್ಯಾಪಲ್ಲಿ ಆಗುವಂಥ ಚೇಂಜಸ್ ಅಲ್ಲ, ತುಂಬ ಕಾಲ ತಗೊಳುತ್ತೆ. ಸೊ ಈ ಎಲ್ಲ ಚೇಂಜಸ್ಗೆ ನಿಮ್ಮನ್ನು ನೀವು ಹೇಗೆ ಹೊಂದಿಸ್ಕೊಳ್ತಾ ಇದ್ದೀರಿ? ಆ ಕಲಿಕೆ ಹೇಗಿರುತ್ತೆ? ಮೇಡಮ್, ಅದೇ ನಾನು ಒಂದು ನಂಬಿದ್ದೀನಿ ಮೇಡಮ್, ನಾವು ಸಾಯುವವರೆಗೂ ನಮ್ಮ ಕಲಿಕೆಯನ್ನು ಬಿಡಬಾರ್ದು. ಎಲ್ಲಿವರೆಗೂ ನಾವು ಹೊಸ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವೋ ಅಲ್ಲಿವರೆಗೂ ನಾವು ಇಂಡಸ್ಟ್ರಿಯಲ್ಲಿ ಬದುಕಿರ್ತೀವಿ. ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಇವಾಗ ನಾನು ಬಂದಾಗ ಅನಲಾಗ್ ಪೀರಿಯಡಲ್ಲಿತ್ತು, ಮಧ್ಯದಲ್ಲಿ ಒಂದು ಡಿಜಿಟಲ್ ಎರ ಬಂತು.
ಆ ಇಯರ್ ಪಾಸ್ಡ್ ಔಟ್ ಆದ ಹುಡುಗ ಅದನ್ನ ಕಲ್ತ್ಕೊಂಡ್ಬಂದಿರ್ತಾನೆ, ಹಿಂದಿಂದಿರೋದಿಲ್ಲ. ಅವಾಗ ನಾವು ಹಿಂದೆ 25 ವರ್ಷ ದಿವಸದ ಸಿನಿಮಾ ಮಾಡಿದ್ವಿ, 25 ವಾರದ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಕೊಂಡು ಅದ್ರಲ್ಲಿ ಗ್ರೇಟ್ ಇಲ್ಲ. ಇವತ್ತೇನು ಮಾಡ್ತಾ ಇದ್ದೀವಿ, ಇವತ್ತೇನು ಮಾಡಿದ್ವಿ ಅನ್ನೋದ್ರ ಮೇಲೇ ನಮ್ಮ ಸ್ಥಾನ ಇದಿರುತ್ತೆ. ಆ ರೀತಿಲಿ ನಮ್ಮ ಎವ್ರಿ ಡೇ ಹೊಸ ಆವಿಷ್ಕಾರಗಳು ಏನು ಬರ್ತಾ ಇದೆ ಅನ್ನೋದ್ರ ಕಡೆನೂ ಒಂದು ಗಮನ ಇಟ್ಕೊಂಡು ಅದ್ರ ಬಗ್ಗೆನೂ ಈಗ ಎಲ್ಲ ವ್ಯಕ್ತಿ ಎಲ್ಲನೂ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಇದಿರಬಾರ್ದು. ಅದು ಗೊತ್ತಿದೆ ನನಗೆ, ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋವಂಥ ಆ ಮಟ್ಟಿಗೆ ನಮ್ಮ ಜ್ಞಾನವನ್ನು ವೈಡನ್ ಮಾಡ್ಕೊಳ್ಳೇಬೇಕು. ಒಟ್ಟಾರೆ ಕಲಿಕೆ ಅನ್ನೋದು ನಿರಂತರ, ಎಲ್ಲೂ ಫುಲ್ ಸ್ಟಾಪ್ ಅನ್ನೋದಿಲ್ಲ. ಎಸ್ಪೆಷಲಿ ನಮ್ಮಂಥ ಟೆಕ್ನಿಷಿಯನ್ಸು, ನನಗೆ ಗೊತ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಅವಾಗ ಎಂಥ ಸಿನಿಮಾ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ಕೊಳೋದ್ರಲ್ಲಿ ಏನು ಇದಿಲ್ಲ. ಇವತ್ತೇನು ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಜೀವನ ನಿಂತಿರುವಾಗ ಕಲೀಲೇಬೇಕು. ನಿಜ, ಸೂಪರ್. ಪಳನಿ ಡಿ ಸೇನಾಪತಿ ಅಂತ ಹೇಳಿ ಇಂಡಸ್ಟ್ರಿನಲ್ಲಿ ಯಾರ ಹತ್ರ ಮಾತಾಡ್ಲಿಕ್ಕೆ ಹೋದ್ರು ಅವ್ರ ಬಾಯಲ್ಲಿ ಬರುವಂಥ ಫಸ್ಟ್ ವರ್ಡ್ ಅಮೃತವರ್ಷಿಣಿ. ಸೊ ಅಮೃತವರ್ಷಿಣಿ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಿಮ್ಮ ಬಗ್ಗೆ ಮಾತಾಡಿದ್ದು ಪೂರ್ತಿ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಅದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು. ಇಡೀ ಸ್ಯಾಂಡಲ್ವುಡ್ ಆಗಲಿ, ಇಡೀ ಒಂದು ದಕ್ಷಿಣ ಭಾರತೀಯ ಚಿತ್ರರಂಗ ಆಗಲಿ ನಿಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಅಮೃತವರ್ಷಿಣಿ ಸಿನಿಮಾ. ಸೊ ಆ ಬಗ್ಗೆ ನೀವು ಹೇಳಲೇಬೇಕು, ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಲೇಬೇಕು. ಎಸ್ ಮೇಡಮ್. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಪ್ರಸಾದ್ ಸ್ಟುಡಿಯೋದಲ್ಲಿ ನಾನು ಅಸಿಸ್ಟೆಂಟಾಗಿ ಜಾಯ್ನ್ ಆಗಿದ್ದೆ. ನನ್ನ ಲಕ್ ವೆರಿ ಶಾರ್ಟ್ ಪೀರಿಯಡಲ್ಲಿ ಇನ್ಚಾರ್ಜ್ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ಬಂತು. ಅವಾಗ ಅದ್ರ ಹಿಂದೆ ಕೆಲವು ಪಿಕ್ಚರ್ಗಳು, ಶಿವರಂಜನಿ, ಈ ಹೃದಯ ನಿನಗಾಗಿ, ಪಾಳೆಗಾರ, ಆ ಥರ ತುಂಬ ರಂಗೋಲಿ, ಎಷ್ಟೊಂದು ಸಿನಿಮಾಗಳು ನಮ್ಮ ಸೀನಿಯರ್ಸ್ ಮಾಡಿದರು. ಅದನ್ನು ನಾನು ಫೈನಲ್ ಮಿಕ್ಸ್ ಮಾಡಿ ಹೊರಗಡೆ ಬಂದಾಗ ಅಮೃತವರ್ಷಿಣಿ ಅಂತ ಬಂದಾಗ ನನಗೆ ಅದು ಇಂಡಿಪೆಂಡೆಂಟಾಗಿ ಮಾಡಬೇಕಾಗಿ ಸಿಕ್ಕಂಥ ಫಸ್ಟ್ ಚಾನ್ಸ್ ಅದು. ಯೂಶ್ವಲಾಗಿ ಏನಾಗ್ತಾಯಿತ್ತು, ನಮ್ಮಲ್ಲಿ ಮಂಡೇ ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಸ್ಯಾಟರ್ಡೇ ಮುಗಿದೋಗ್ತಾಯಿತ್ತು. ಒಂದು ವಾರಕ್ಕೆ ಒಂದು ಸಿನಿಮಾ ಮಾಡ್ತಾಯಿದ್ವಿ. ನೆಕ್ಸ್ಟ್ ಮಂಡೇ ಇಸ್ ಅ ನೆಕ್ಸ್ಟ್ ನ್ಯೂ ಮೂವಿ. ಆವಾಗ ನನ್ನ ಸೋಮವಾರ ಹೊಸ ಪಿಕ್ಚರ್ ಬರ್ತಾಯಿದೆ. ನನಗೂ ಒಂದು ಇದು ಕುತೂಹಲ, ದೇವ ಅಂತ ಅವರು ಚೆನ್ನೈಯಿಂದ ಬರ್ತಾಯಿದ್ದಾರೆ, ಅವ್ರು ನೋಡಬೇಕು ನಾನು ಅಂತ ಒಂದು ಏನೋ. ಅವಾಗ ಇನ್ನೂ ಚಿಕ್ಕ ಹುಡುಗ ನಾನು. ನನಗೊಂದು ಇಂಟರ್ಕಾಮಲ್ಲಿ ಒಂದು ಕಾಲ್ ಬರುತ್ತೆ, ನೀವು ಬನ್ನಿ ಆಫೀಸ್ಗೆ ಅಂತ. ನಾನು ಹೋದರೆ ದೇವಾರ್ ಕೂತಿದ್ದಾರೆ. ನನಗೆ ಫಸ್ಟ್ ಅವರು ನಾನು ನೋಡಿದ ತಕ್ಷಣ ನನ್ನ ಇಂಜಿನಿಯರ್ ಅಂತಲೇ ಅಂದ್ಕೊಂಡಿಲ್ಲ ಅವರು. ಪ್ಲೀಸ್ ನಿಮ್ಮ ಇಂಜಿನಿಯರ್ ಕರೆಸ್ತೀರಾ ಅಂತ. ಸರ್ ನಾನೇ ಸರ್ ಅಂದೆ. ಓಹ್ ಬನ್ನಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂದರು. ನೋಡಿ, ಐ ಆಮ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ದಿಸ್ ಮೂವಿ, ಯು ಆರ್ ಎ ಸೌಂಡ್ ಡೈರೆಕ್ಟರ್ ಆಫ್ ದಿಸ್ ಮೂವಿ ಅಂತ ಹೇಳಿದ್ರು. ಅಯ್ಯೋ ನನಗೆ ಅವತ್ತೆಲ್ಲ ನಿದ್ದೆ ಬಂದಿಲ್ಲ. ಏನು ಮೇಡಮ್ ಈ ಥರ ಹೇಳ್ಬಿಟ್ರು ಇವರು, ನಿದ್ದೆನೇ ಬಂದಿಲ್ಲ ನನಗೆ. ಸೊ ಅದಾದಮೇಲೆ ಫ್ರೀಡಮ್ ಫ್ರಮ್ ದ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ಲಕ್ಕಿಲಿ ಏನು ಗೊತ್ತಾ, ನನಗೆ ಸಿಕ್ಕ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಇವತ್ತಿಗೆ ಮೋಸ್ಟ್ಲಿ ನನಗೆ ಸಿಕ್ಕಷ್ಟು ಫ್ರೀಡಮ್ ಮೋಸ್ಟ್ಲಿ ಬೇರೆ. ಈ ವೇದಿಕೆಯನ್ನು ಆ್ಯಕ್ಚುಲಿ ನಾನು ಟ್ರೂಲಿ ನನ್ನ ಎಲ್ಲ ಸೌಂಡ್ ಇಂಜಿನಿಯರ್ಸ್ ಸಹೋದರರಿಗೆ ಅರ್ಪಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ದೇ ಆರ್ ಆಲ್ ಕಷ್ಟಪಡ್ತಾರೆ, ರಾತ್ರಿಗಳು ಕಷ್ಟಪಡ್ತಾರೆ. ಆ ವಿಧದಲ್ಲಿ ನನಗೆ ಒಂದು ಏನಂದರೆ, ನನಗೊಂದು ಕನ್ವಿನ್ಸಿಂಗ್ ಟೋನ್ ಇದೆ. ನಿಮಗೆ ನೆನಪಿರ್ಬೋದು, ಈ ಸುಂದರ ಬೆಳದಿಂಗಳ ಸಾಂಗ್, ಅದರಲ್ಲಿ ಕುಸುಮಾ ಮೇಡಮ್ ಅಂತ ಒಬ್ಬರು ಸಿಂಗರ್ ಇತ್ತು, ಕುಸುಮಾ ಅಂತ. ಶಿ ವಾಸ್ ವೆರಿ ಫೈನೆಸ್ಟ್ ಸಿಂಗರ್. ಅವಾಗ ಅವರು ಇಲ್ಲಿಂದ ಇಳೆಯರಾಜ ಅವರು ಕರ್ಸ್ಕೊಳ್ತಾ ಇದ್ರು ಚೆನ್ನೈಗೆ, ಇಲ್ಲಿಂದ ಹೋಗ್ತಾ ಇದ್ರು ಕೋರಸ್. ಬ್ಯಾಂಗ್ಳೂರ್ ಕೋರಸ್ ಅಂದರೆ ಅಷ್ಟು ಫೇಮಸ್. ಇಲ್ಲಿಂದ ಚೆನ್ನೈಗೆ ಇಳೆಯರಾಜಗೆ ಕೋರಸ್ಗೆ ಹೋಗೋದು ಅಂದರೆ ಏನು ಇಷ್ಟು ದೊಡ್ಡ ವಿಷಯ. ಇಲ್ಲಿಂದ ಹೋಗೋರು, ಅವರು ಒಬ್ಬರೇ ಆಡಿದ್ದು ಹಾಡನ್ನ. ನಾನು ಏನು ಮಾಡಿದೆ, ಮೇಡಮ್ ನನಗೆ 2 ಮೈಕ್ ಮೇಲ್ಗಡೆ ಇಟ್ಬಿಟ್ಟಿದೆ, ಫುಲ್ ಲೈಟ್. ಅವ್ರು ಹೇಳ್ತಾರೆ ಮೈಕ್, ಯೂಶ್ವಲಿ ಮೈಕ್ ಏನಾಗುತ್ತೆ ನಾವು ಬಾಯಿ ಹತ್ರ ಇಡ್ತೀವಲ್ಲ, ಏನಿದು ಅಂದರು. ಮೇಡಮ್ ಪ್ಲೀಸ್ ನಾನು ಏನೋ ಹೇಳ್ತೀನಿ, ನೀವು ಹಂಗೆ ಮಾಡಬೇಕು ಅಂತ. ಅಂದರೆ ಈ ಕಡೆಯಿಂದ ಆಡ್ಕೊಂಡು ಆ ಕಡೆ ಬರಬೇಕು, ಆ ಕಡೆಯಿಂದ ಆಡ್ಕೊಂಡು ಈ ಕಡೆ ಬರ್ಬೇಕು ಮೇಡಮ್ ಅಂತ. ನನಗೆ ಆಗಲ್ಲ, ನಾನು ಕೈ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೇಡಮ್ ಪ್ಲೀಸ್ 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 ಟ್ರೈ ಅಂತ. ಸರಿ ಓಕೆ ಅವ್ರು ಅದು ಏನಂದರೆ ನ್ಯಾಚುರಲ್ ರೆಕಾರ್ಡೆಡ್ ಪ್ಯಾನ್. ಅವ್ರು ವೈಲ್ ರೆಕಾರ್ಡಿಂಗ್ಗೆ ಲೆಫ್ಟ್ ರೈಟ್ ಆಗಿದ್ದು. ಇಟ್ಸ್ ಅ ಸಿಂಗಲ್ ವಾಯ್ಸ್. ಇವತ್ತಿಗೂ ಎಲ್ಲ ಕೇಳ್ತಾರೆ ಅದೇನದು ತುಂಬ ಏಂಜಲ್ ಆಡ್ದಂಗಿದೆಯಲ್ಲ ಅಂತ. ಇಟ್ಸ್ ಅ ಪ್ರಾಸೆಸ್. ಆಫ್ಟರ್ ರೆಕಾರ್ಡ್ ಆದಮೇಲೆ ಮಾಡುವಂಥ ಒಂದು ಇದು ಪ್ರೋಸೆಸ್. ಆ ಸಿನಿಮಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅಲೋ ಮಾಡಿದರು. ನಾನು ಶಹನಾಯಿಗೆಲ್ಲ ಗ್ಲಾಸ್ಗೆ ನುಡಿಸಿ, ಗ್ಲಾಸ್ನ ಹಿಂದ್ಗಡೆ ಇರೋಗೆ ಮೈಕ್ ಪ್ಲೇಸ್ ಮಾಡಿ ಆ ಗ್ಲಾಸಿಂದ ರಿಬೌಂಡ್ ಆಗೋ ಸೌಂಡ್ಸ್ನ ರೆಕಾರ್ಡ್ ಮಾಡಿದ್ದೆ. ಇಟ್ ಸೌಂಡೆಡ್ ಗುಡ್. ಇಲ್ಲಿ ಏನು ಲಾಜಿಕ್ ರೂಲ್ಸ್ ಏನಿಲ್ಲ, ಹಿಂಗೆ ಮಾಡಬೇಕು ಅಂತ. ಈ ಕ್ರಿಯೇಟಿವಿಟಿ ನಿಮ್ಗೆ ಹೆಂಗೆ ಬರುತ್ತೆ ಅಂದ್ರೆ ನಿಮ್ಗೊಂದು ಅದು ಹೇಳಿದ್ರಲ್ಲ ಪ್ರೀವಿಯಸ್ ಡೇ, ಯು ಆರ್ ಎ ಸೌಂಡ್ ಡೈರೆಕ್ಟರ್ ಅಂತ ಹೇಳಿದ್ರಲ್ಲ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ನಂಗೆ ಏನಾದ್ರು ಮಾಡಬೇಕು, ಮಾಡೋಣ, ಎಲ್ಲರೂ ಮಾಡೋದನ್ನೇ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಆಗಿದೆ.
ಸೊ ಒಂದು ಹೊಸತನ ಹೊಸತನ. ಇವಾಗಲೂ ನಾನು ಟು ಎಕ್ಸ್ಟ್ರಾಕ್ಟ್ ಆರ್ಟಿಸ್ಟ್ ಹತ್ರ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಲೈಟಿಂಗ್ ಮಾಡ್ತೀನಿ, ಲೈಟ್ ಮಾಡ್ತೀನಿ. ಒಂದ್ಸರಿ ಹಂಸಲೇಖ ಸರ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು, ಸಿಂಗರ್ ಹಾಡ್ತಾ ಇಲ್ಲ, ಹಾಡ್ಸಪ್ಪ ನೀನು ಏನಾದ್ರು ಮಾಡ್ಕೊಂತ ಹೋಗ್ಬಿಡ್ತಾರೆ. ನಾನು ಅವಾಗ ಸರ್ ಆಯಿತು ಬನ್ನಿ, ಅಷ್ಟು ಬೇಗ ಆಯ್ತಯ್ಯ ಅಂತ ಕೇಳ್ತಾರೆ. ನೋಡಿದ್ರೆ ಅಲ್ಲಿ ಆ ವಿಡಿಯೋದಲ್ಲಿ ಆ ರಿಲೇಟೆಡ್ ಸಾಂಗ್ದು ಒಂದು ಪಿಕ್ಚರ್ ಹಾಕಿರ್ತೀನಿ ಟು ಇನ್ಸ್ಪೈರ್. ಹೌದು, ಇನ್ಸ್ಪೈರಿಂಗ್ ಈಸ್ ಅನ್ ಬಿಗ್ಗೆಸ್ಟ್ ಆರ್ಟ್. ನಿಜ. ಸೊ ಎಲ್ಲರೂ ಮಹಾನುಭಾವರೇ, ಅವ್ರನ್ನ ಅವರ ನಮ್ಮ ದಾರಿಗೆ ಬರಬೇಕು ಅಂದಾಗ ಅದು ಹೆಂಗೆ ನಾವು ಅವ್ರನ್ನ ಪಾಲಿಷ್ ಮಾಡಿ, ಅವ್ರನ್ನ ಹೆಂಗೆ ಮಾಡಿ ಮಾತಾಡಿ ಕನ್ವಿನ್ಸ್ ಮಾಡಿ, ನಮ್ಮ ಕಮ್ಯುನಿಕೇಷನ್ ಮೇಲೇ ಇದೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಹಂಸಲೇಖ ಸರ್, ಅವರು ಎಡಿಟ್ಸ್ ಹೇಳ್ತಾರೆ. ಅವ್ರ ಜೊತೆ ವರ್ಕ್ ಮಾಡಿಬಿಟ್ರೆ ಪ್ರಪಂಚದಲ್ಲಿ ಯಾರ ಜೊತೆ ಬೇಕಾದ್ರೆ ವರ್ಕ್ ಮಾಡ್ಬೋದು. ಓಕೆ, ಅವ್ರು ಎಡಿಟ್ಸ್ ಹೇಳ್ತಾರೆ, ಕೆಲವರೆಲ್ಲ ನೋಡ್ತಾ ಇರ್ತಾರೆ, ಅವ್ರು ಏನೋ ಹೇಳಿದ್ರು, ಇವ್ರು ನೀವೇನೋ ಮಾಡಿದ್ರಿ, ಹೆಂಗೆ ನಿಮ್ಗೆ ಅರ್ಥ ಆಯಿತು ಅಂತ. ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ. ಅವ್ರಿಗೆ ಅರ್ಥ ಆಗಿಲ್ಲ. ನಾನು ಹೇಳ್ತೀನಿ, ನಾನು ಐ ಸರೆಂಡರ್ಡ್ ಮೈ ಸೆಲ್ಫ್. ನಾನು ಅವ್ರಿಗೆ ನನ್ನ ಮನೆ ಮಾಡಿಕೊಟ್ಟು ನನ್ನ ಎಲ್ಲ ಇದನ್ನ ಅವ್ರಿಗೆ ಅರ್ಪಿಸ್ಬಿಟ್ಟಿದ್ದೀನಿ. ಸೊ ಅವ್ರು ಏನು ಹೇಳ್ತಾರೆ ನನಗೆ ಅರ್ಥ ಆಗುತ್ತೆ. ಸಪೋಸ್ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅವ್ರು ಹೊಡ್ಕೊಳ್ತಾರೆ, ಹಿಂಗೆ ನಾನು ತಪ್ಪು ಮಾಡ್ದೇನೆ, ನಿನಗೆ ಸರಿಗೆ ಹೇಳಿಲ್ಲ, ನೀನು ಕರೆಕ್ಟು, ಆದರೆ ನಾನು ಹೇಳಿದ್ದು ಸರಿ ಇಲ್ಲ, ಕಮ್ಯುನಿಕೇಷನ್ ವಾಸ್ ನಾಟ್ ರೈಟ್ ಅಂತ ಅವ್ರ ತಲೆ ಕಟ್ಕೊಂಡವ್ರು. ಅಂದರೆ ಈ ವಿಷಯಗಳು ಚಿಕ್ಕ ಚಿಕ್ಕ ವಿಷಯನೇ ಇದು, ಆ್ಯಕ್ಚುಲಿ ಇದು ಇದಲ್ಲ, ಆದರೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ರೀತಿಲಿ ಐ ಯೂಸ್ ಟು ಕಮ್ಯುನಿಕೇಟ್ ನನ್ನ ಮ್ಯೂಸಿಷಿಯನ್ಸ್ ಜೊತೆಗೆ. ಲಕ್ಕೀಲಿ ನಾನು ಎಲ್ಲ ಮ್ಯೂಸಿಷಿಯನ್ಸು ನನಗೇನು ಗೊತ್ತಾ, ಈ ಮ್ಯೂಸಿಷಿಯನ್ ಅಂದರೆ ಒಂದು ಸಪ್ರೇಟ್ ಗೌರವ. ಅವ್ರ ಹತ್ರ ನಾನು ಯಾವತ್ತೂ ಆರ್ಷಾಗಿ ಮಾತಾಡೋದಾಗಲಿ ಇಲ್ಲ, ಪೊಲೈಟಾಗೆ ಮಾತಾಡಿ ಅವ್ರನ್ನ ಮಾಡಿ ನಮಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊಳ್ಳೋದು. ಹೌದು, ಆ ಕಮ್ಯುನಿಕೇಷನ್ ಚೆನ್ನಾಗಿತ್ತಂದ್ರೆ, ಪ್ರೀತಿಯಿಂದ ಇತ್ತು, ಒಂದೇನೋ ಖುಷಿಯಾಗಿತ್ತಂದ್ರೆ ವಾಪಸ್ ನಮಗೆ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸರ್, ನೀವಾಗಲೇ ಹೇಳಿದ್ರಿ, ದೇವ ಸರ್ ನಿಮಗೆ ಹೇಳಿದ್ದೆ ಫಸ್ಟ್ ನಾನು ಮ್ಯೂಸಿಕ್ ಡೈರೆಕ್ಟರು, ನೀವು ಸೌಂಡ್ ಡೈರೆಕ್ಟರ್ ಅಂತ ಹೇಳಿ. ಎರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ನನ್ಗೆ ಗೊತ್ತಾಗಿಲ್ಲ ಮೇಡಮ್, ಯಾಕಂದ್ರೆ ನನಗೆ ಎರಡೂ ಒಂದೇ ಅನ್ನಿಸ್ತಾ ಇದೆ. ಹೌದು, ಮ್ಯೂಸಿಕ್ ಅಂದ್ರೆ ಸೌಂಡ್ ಅಲ್ವೇ? ಹೌದು, ಕರೆಕ್ಟ್. ಅದು ಈಗ ಕರೆಕ್ಟ್, ವಿ ಡಿಸೈಡ್ ಸೌಂಡ್. ನಾವು ಕೊನೆಗೆ ಬರಬೇಕಾದ್ರೆ ಒಂದು ಹಾಡಿನ ಶೇಪ್ನ ನಾವು ವಿ ಕ್ರಿಯೇಟ್ ಮಾಡ್ತೀವಿ. ಹೌದು, ಆ್ಯಕ್ಚುಲಿ ಈಸ್ ರೈಟ್. ಅವ್ರು ಅವತ್ತು ಹೇಳಿದ್ದು ಕರೆಕ್ಟ್ ಅದು ಅವರು. ಆಮೇಲೆ ಈ ಸಾಂಗ್ಸ್ ಕೂಡ ನಮ್ಮ ಅವತ್ತಿನ ಮೂಡ್ ಮೇಲೇ ಒಂದು ಸಾಂಗ್ ಮಿಕ್ಸ್ ಆಗುತ್ತೆ. ನಮ್ಮ ಮನೇಲಿ ಜಗಳ ಮಾಡಿಕೊಂಡು ಒಂದು ರೊಮ್ಯಾಂಟಿಕ್ ಸಾಂಗ್ ಮಿಕ್ಸ್ ಮಾಡೋದು ಹೆಂಗಿರುತ್ತೆ, ಗಲಾಟೆ ಆಗಿಬಿಡುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಸ್ಟುಡಿಯೋಗೆ ಬಂದಾಗ ನಾನು ಇವತ್ತಿಗೂ ಫಾಲೋ ಮಾಡ್ತೀನಿ. ನಮ್ಮ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ, ಸ್ಟುಡಿಯೋಗೆ ಹೋದ್ರೆ ಮರ್ತೋಗ್ಬಿಡ್ತೀರಾ, ಮಾಡಲ್ಲ, ಅದು ಮಾಡಲ್ಲ ಅಂತ. ಬಟ್ ನಾನು ನಿಜವಲ್ಲೂ ಮರಿತೀನಿ, ಬಿಕಾಸ್ ನಾವು ಮಾಡೋ ವರ್ಕು ಇವತ್ತು ಒಂದು ಹಿಸ್ಟ್ರಿ ಆಗುತ್ತೆ. ಹೌದು, ಅದನ್ನ ಯಾವುದೇ ಕಾರಣಕ್ಕೂ ತಿಳಿದು ಕೆಡಿಸ್ಬಾರ್ದು. ಸರ್, ಇದಕ್ಕೆ ಉದಾಹರಣೆಯಾಗಿ PB ಶ್ರೀನಿವಾಸ್ ಅವರು ತಂದೆ ತೀರ್ಕೊಂಡಾಗ ಅವ್ರು ಬಂದು ಹಾಡಿದ್ರು ಅನ್ನೋವಂಥದ್ದು ಇದೆ. ಮತ್ತು ರೀಸೆಂಟಾಗಿ ಚೌಕ ಚಿತ್ರದ ಅಪ್ಪ ಐ ಲವ್ ಯು ಪಾ ಹಾಡಿಗೆ ಅನುರಾಧ ಭಟ್ ಅವರು ಅವ್ರ ತಂದೆಗೆ ಹಾರ್ಟ್ ಆಪರೇಷನ್ ಮಾಡಿ ಒಂದು ಈ ಹಾಡನ್ನು ರೆಕಾರ್ಡ್ ಮಾಡಿದ್ರು ಅಂತಿದೆ. ಬಹುಶಃ ಎಲ್ಲೋ ಆ ಫೀಲಿಂಗ್ಸು ಒಂದು ರೀತಿ ಕೆಲಸ ಮಾಡುತ್ತಲ್ವಾ ಮೇಡಮ್? ಪ್ರೊಫೆಷನ್ ಅಂತ ತೊಗೊಂಡ್ಮೇಲೆ ನೀವು ಎಕ್ಸ್ಕ್ಯೂಸ್ಗಳ ಅಗತ್ಯನೇ ಇಲ್ಲ. ಯು ಹ್ಯಾವ್ ಟು ಪರ್ಫಾರ್ಮ್ ಇಟ್ ಅಷ್ಟೇ. ನೀವು ಮಾಡಲೇಬೇಕು. ಅಲ್ಲಿ ನನಗೊಂದು ರಜಾ ಬೇಕು, ನನಗೆ ಕೋಲ್ಡ್ ಆಗಿದೆ, ಇದಾಗಿದೆ, ರಜಾ ಇಲ್ಲವೇ ಇಲ್ಲ. ಬಿಕಾಸ್ ನೀವು ಆ ಚೇರಲ್ಲಿ ಕೂತ್ಕೊಂಡ್ಮೇಲೆ ಇಟ್ಸ್ ಯುವರ್ ಡ್ಯೂಟಿ ಟು ಪರ್ಫಾರ್ಮ್. ಯಾಕಂದರೆ ನಾವು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರಲ್ಲ, ಒಂದು 7-8 ಪ್ರಾಜೆಕ್ಟ್ ಅಟ್ ಅ ಟೈಮ್ ನಡೀತಾ ಇರ್ತದೆ. ಹೌದು, ಎಷ್ಟು ಜನಕ್ಕೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ? ನಿಜ, ಇಲ್ಲಿ ನೆಪಕ್ಕೆ ಜಾಗ ಇಲ್ಲ, ಕರ್ತವ್ಯಕ್ಕಷ್ಟೇ ದಾರಿ. ನನ್ನ ಜೀವನದಲ್ಲಿ ಆಗಿದೆ ಮೇಡಮ್. ನನ್ನ ಅಜ್ಜಿ ತೀರ್ಕೊಂಡಿದ್ದಾರೆ, ನನಗೆ ಹೇಳಲೇ ಇಲ್ಲ, ಫೋನಲ್ಲೇ ಹೇಳಿಲ್ಲ ನನಗೆ. ಯಾವ ಸಿನಿಮಾದ ವರ್ಕಲ್ಲಿದ್ರಿ? ನಾನು ಕುಳ್ಳರ ಲೋಕ ಅಂತ ಕುಳ್ಳರ ಲೋಕ ಅಲ್ಲ, ನನಗೆ ನೆನಪಿಲ್ಲ. ಕುಳ್ಳರ ಲೋಕ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ. ಶರಣ್ ಅವರು ಡೈರೆಕ್ಟ್ ಮಾಡಿದ ಪಿಕ್ಚರ್ ಅದು. ಅದೊಂದು ಎಲ್ಲರೂ ಇದು ಆ ಟೈಮಲ್ಲಿ 98, 99 ಆ ಟೈಮಲ್ಲಿ ಅನ್ಸುತ್ತೆ. ಒಟ್ಟಾರೆ ಕೆಲಸಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಂಡು ಬಿಟ್ವಿ ಅಂದರೆ ಬಹುಶಃ ಅದು ಈ ಸ್ಥಾನಕ್ಕೆ ತಂದು ನಮ್ಮನ್ನು ನಿಲ್ಲಿಸುತ್ತೆ ಅನ್ನೋದಕ್ಕೆ ನೀವೇ ನಮಗೆ ಸಾಕ್ಷಿಯಾಗಿ ಇವತ್ತಿದ್ದೀರಾ. ಸೊ ಈಗ ಒಂದು ಬ್ಯೂಟಿಫುಲ್ ಗೀತೆ, ಆ ಹಾಡಿನ ಬಗ್ಗೆನೇ ನಾವು ಮಾತಾಡಿದ್ವಿ ಕೂಡ. ಅದೇ ಹಾಡು ನಿಮಗಾಗಿ ಕಾಯ್ತಾ ಇದೆ. ಹಾಡಿನ ಜೊತೆ ಕೇಳಿದ್ರೆ ನೀವು ಕೂಡ ಏನೇ ಸಂದೇಶ ಕಳಿಸೋದಿದ್ರು, ಬೆಸ್ಟ್ ವಿಶಸ್ ಹೇಳೋದಿದ್ರು, ಅಥವಾ ಪಳನಿ ಡಿ ಸೇನಾಪತಿ ಅವರಿಗೆ ನಿಮ್ಮ ಯಾವುದೇ ಪ್ರಶ್ನೆ ಕೇಳೋದಿದ್ರು ಖಂಡಿತ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 9480901013. ಭಾರತೀಯ ಚಿತ್ರರಂಗದ ಖ್ಯಾತ ಧ್ವನಿ ತಂತ್ರಜ್ಞ, ಸಂಗೀತ ನಿರ್ದೇಶಕ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಪಳನಿ ಡಿ ಸೇನಾಪತಿ ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗಿನ ಈ ಮ್ಯೂಸಿಕಲ್ ಜರ್ನಿಯ ಮಾತುಕತೆಯನ್ನು ಮುಂದುವರಿಸೋಣ. ಬಹಳ ಘಟಾನುಘಟಿಗಳು ಅಂತ ಹೇಳಿದೆ, ದಿಗ್ಗಜರು ಅಂತ ಕೂಡ ಹೇಳ್ಬೋದು. ಹಂಸಲೇಖ ಅವರು ಇರ್ಬೋದು, ಇಳೆಯರಾಜ ಅವರು, ಅದರಲ್ಲೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವ್ರ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಎಲ್ಲ ವಿಜಯ್ ಭಾಸ್ಕರ್ ಅವರು, TG ಲಿಂಗಪ್ಪನವರು, ಇವರೊಟ್ಟಿಗೆಲ್ಲ ಕೆಲಸ ಮಾಡುವಂಥ ಅವಕಾಶ ನಿಮಗೆ, ಆ ಮಟ್ಟಕ್ಕೆ ಅವರ ಒಡನಾಟ ಎಲ್ಲ ಸಿಕ್ಕಿದ್ದು ಹೇಗೆ? ಮೊದಲೇ ಹೇಳಿದೆ, ಅದು ನನ್ನ ಪೂರ್ವಜರ ಪುಣ್ಯ ಮೇಡಮ್. ಈಗ ಏನಾಗುತ್ತೆ, ಒಂದು
ಎಲ್ಲಿ ಒಂದು ಕಂಫರ್ಟಬಲ್ ಇರುತ್ತೋ ಅಲ್ಲಿ ರೆಗ್ಯುಲರ್ ಆಗಿ ಜನ ಬರ್ತಾರೆ. ಸೊ ಆ ರೀತಿಯಲ್ಲಿ ಕೂಡ ಇರ್ಬೋದು ಅಂತ ಒಂದು ಸೊ ಅದು ಇನ್ನೊಂದೇನಂದ್ರೆ ನಿಮ್ಮನ್ನ ನೋಡಿದ್ರೇ ಒಂದು ಕಂಫರ್ಟಬಲ್ ಝೋನಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾವುದಕ್ಕಾದ್ರೂ ಸರಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಮತ್ತೆ ನೀವಾಗಲೇ ಒಂದು ಪದ ಬಳಸಿದ್ರಿ, ಅರ್ಪಿಸ್ಕೊಂಡು ಬಿಡ್ತೀನಿ ನಾನು ಅವರಿಗೆ ಅನ್ನುವಂಥದ್ದು. ಬಹುಶಃ ಎಲ್ಲೋ ಅದು ಅವರಿಗೆ ನಿಮ್ಮಿಂದ ಕೆಲಸ ತೆಗೆಸ್ಬಹುದು ಅನ್ನೋದೊಂದು ನಂಬಿಕೆ. ಆ್ಯಕ್ಚುಲಿ ನನಗೆ ಈ ರೀತಿಯಲ್ಲಿ ಉಪೇಂದ್ರ ಕುಮಾರ್ ಸರ್ ಎವ್ರಿ ಡೇ ಬೆಳಗ್ಗೆ ಬಂದು ನಾನು ಮುತ್ಕೊಡೋರು. ಫಸ್ಟು ಬೆಳಗ್ಗೆ ಬಂದಿದ ತಕ್ಷಣ ಅವರು ಸಂಗೀತ ರಾಜ ಮುದ್ದಿನ ಕಣ್ಮಣಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು, ಶಿವರಾಜ್ ಕುಮಾರ್ ಅವ್ರದ್ದು. ಆ ಡೈರೆಕ್ಟರ್ಸು ಅಷ್ಟೇ. ಆ ಡೈರೆಕ್ಟ್ರು ನಾನು ನೋಡಿದ್ರೆ ಅವಾಗ ಪಳನಿ ನಿನ್ನ ದತ್ತು ತೊಗೊಂಡ್ಬಿಡ್ತೀನಿ, ನಾನು ನಮ್ಮ ಮನೆಗೆ ಹೋಗ್ಬೇಡ ಬಂದ್ಬಿಡು ಅಂತ ಅಷ್ಟೊಂದು ಪ್ರೀತಿ ತೋರಿಸೋರು ಎಲ್ಲರೂ. ಬಿಕಾಸ್ ನಾನು ತುಂಬ ಆ್ಯಕ್ಟಿವಾಗಿ ಆನ್ ಬೋರ್ಡ್ ತುಂಬ ಆ್ಯಕ್ಟಿವಾಗಿ ವರ್ಕ್ ಮಾಡ್ತಾ ಇರ್ತಿದ್ದೆ. ಇವಾಗಲೂ ನೀವು ಹಂಸಲೇಖ ಸರ್ ಕೇಳಿದ್ರೆ ಹೇಳ್ತಾರೆ, ಯಾವಾಗಲೂ ರೇಗಿಸ್ತಾ ಇರ್ತಾರೆ ಅವರು. ಮೇ ಬಿ ಅದೇ ಇರ್ಬೋದು ಕಾರಣ ಅನ್ನುವಂಥದ್ದು. ಇದ್ರ ಜೊತೆಗೆ ನಾವು ಮಾತಾಡಲೇಬೇಕಾಗಿದ್ದು ಇನ್ನೊಬ್ಬರ ವಿಷಯ, ವಿಜಯ್ ಭಾಸ್ಕರ್ ಸರ್ ಬಗ್ಗೆ. ಯಾಕಂದರೆ ಜನ್ಮ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೀಗ ಇದ್ದೀವಿ ಅವರದ್ದು. ಅವರೊಟ್ಟಿಗೆ ಕೂಡ ನೀವು ಕೆಲಸ ಮಾಡಿದ್ದುಂಟು. ಹೌದು ಮೇಡಮ್, ಅವರ ಕೊನೆಯ ಚಿತ್ರವರೆಗೂ ಕೆಲಸ ಮಾಡೋ ಭಾಗ್ಯ ಸಿಕ್ಕಿತ್ತು ನನಗೆ. ನಾನು ತುಂಬ ಜಾಸ್ತಿ ಪಿಕ್ಚರ್ ಸಿಗಲಿಲ್ಲ, ಬಟ್ ಕೊನೆಯ ಗಳಿಯಲ್ಲಿ ಕೆಲವು ವರ್ಕ್ಸ್ ಮಾಡೋವಂಥ ಚಾನ್ಸ್ ಸಿಕ್ತು. ಆವಾಗ ನನಗೆ ಅಪೆಂಡಿಸೈಟಿಸ್ ಆಗಿತ್ತು. ಓಕೆ. ಸೊ ಅವ್ರ ಮನೆಯಿಂದ ಅವ್ರ ಕ್ಯಾರಿಯರ್ ಬರ್ತಾಯಿತ್ತು, ನನಗೊಂದು ಕ್ಯಾರಿಯರ್ ತರೋದು ಪಾಪ. ಸೇಮ್ ಥಿಂಗ್ ಫ್ರಮ್ ಇವ್ರು ಕೂಡ ಉಪೇಂದ್ರ ಕುಮಾರ್ ಮನೆಯಿಂದ ಕೂಡ ಒಂದು ಕ್ಯಾರಿಯರ್ ನನಗೂ ಬರೋದು. ಅವರು ಎಲ್ಲರಿಗೂ ಪ್ರೌಡಾಗಿ ಇಂಟ್ರೊಡ್ಯೂಸ್ ಮಾಡೋರು, ನಮ್ಮ ಹುಡುಗ ನಮ್ಮ ಕ್ಯಾರಿಯರ್ ಬರಬೇಕು ಅಂತ. ನಾನು ಅಂದ್ಕೊಳ್ಳೋದು ಎಷ್ಟು ಜನಕ್ಕೆ ಈ ಭಾಗ್ಯ ಸಿಗುತ್ತೆ. ಖಂಡಿತ ಇದು ನಿಮ್ಮ ಸೌಭಾಗ್ಯ. ಡೆಫಿನೆಟ್ಲಿ. ಇದರ ಜೊತೆಗೆ ನಾವು ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಕೂಡ ಮಾತಾಡಬೇಕು. ಯಾಕಂದರೆ ನಮ್ಮ 80-90ರ ದಶಕದ ನಮ್ಮ ಸ್ಯಾಂಡಲ್ವುಡ್ನ ಹಾಡುಗಳನ್ನು ಕೇಳಿದ್ರೆ ರೆಟ್ರೋ ಸಾಂಗ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೊಂದು ಹೊಸ ರೂಪುರೇಷೆಯನ್ನೇ ಕೊಟ್ಟಂಥವ್ರು ರಾಜನ್ ನಾಗೇಂದ್ರ ಅವರು. ಸೊ ಅವರೊಟ್ಟಿಗೆ ಕೂಡ ನೀವು ಕೆಲಸ ಮಾಡಿದ್ದೀರಿ. ಹೌದು, ಭಾಗ್ಯ ಏನು ಸಿನಿಮಾ ಹೆಸರುಗಳು ನೆನಪು ಬರಲ್ಲ. ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅವ್ರದ್ದು. ಈವನ್ ಸ್ಪೈಸ್ ಆ್ಯಡ್ಸ್ ಎಲ್ಲ ವರ್ಕ್ ಮಾಡಿದ್ದೆ ಅವಾಗ. ನಾಗೇಂದ್ರಪ್ಪ ಅವ್ರ ಬಗ್ಗೆ ಮಾತಾಡಬೇಕು. ಇಸ್ ದ ಫೈನೆಸ್ಟ್ ಮ್ಯೂಸಿಷಿಯನ್. ಎಲ್ಲರೂ ಅವ್ರು ಕಂಡ್ರೆ ಹೆದರಿಕೆ ಅಂದರೆ ಇಲ್ಲಿ ಏನಂದರೆ ರೆಸ್ಪೆಕ್ಟ್, ಅದು ಅವರ ಪಾಂಡಿತ್ಯಕ್ಕೆ ಬೆಲೆ, ಹೆದರಿಕೆ ಅಷ್ಟೇ, ಗೌರವ. ಬಾಲು ಸಾರು ಮೈಕ್ ಮುಂದೆ ಯಾರು ನಿಂತ್ಕೊಳ್ತಾ ಇರಲಿಲ್ಲ. ಬಾಲು ಸರ್ ಆಡಕ್ಕೆ ಬಂದರೆ SPP ಅವರು ಸಪ್ರೇಟಾಗಿ ಅವರೊಬ್ಬರೇ ಇರೋರು ಅವ್ರ ರೂಮಲ್ಲಿ. ಅವ್ರ ಮುಂದೆ ನಿಂತ್ಕೊಳ್ತಾ ಇದ್ದ ಏಕೈಕ ವ್ಯಕ್ತಿ ಅಂದರೆ ನಾಗೇಂದ್ರಪ್ಪ. ರಾಜನ್ ಅವರು ಕನ್ಸೋಲಲ್ಲಿ ಇರೋರು, ನಾಗೇಂದ್ರಪ್ಪ ಟ್ರ್ಯಾಕಿಂಗ್ ರೂಮಲ್ಲಿರೋರು. ಅಷ್ಟು ಪರ್ಫೆಕ್ಷನ್. ಅವ್ರನ್ನ ಮೀರಿ ಇವ್ರು ಗೆಲ್ಲಕ್ಕಾಗ್ತಿರಲ್ಲ. ಇವ್ರು ಅಲ್ಲಿ ಪಾಸ್ ಆದರೆ ಇಲ್ಲಿ ಒಳಗಡೆ ಇನ್ನೊಂದು ಇದಿತ್ತು. ಓಕೆ. ಅಷ್ಟು ಪರ್ಫೆಕ್ಷನ್ ನೋಡ್ತಾ ಇದ್ರು ಅವ್ರಿಗೆ. ನೀವಾಗಲೇ ಆಫರ್ ಕೂಡ ಮಾತಾಡ್ತಾ ಹೇಳ್ತಾ ಇದ್ರಿ SPB ಸರ್ ಬಗ್ಗೆ ಎಕ್ಸ್ಪೆಷಲಿ. ನಾವೆಲ್ಲ ಅವ್ರ ವಾಯ್ಸ್ನ ಇಷ್ಟಪಟ್ಟರೆ ನೀವು ಅವರ ಉಸಿರನ್ನು ಇಷ್ಟಪಡ್ತೀರಾ? ಹೌದು ಮೇಡಮ್. ಅಯ್ಯೋ, ನಾನು ಕಳೆದೋಗ್ಬಿಡ್ತೀನಿ. ನನ್ನಲ್ಲಿರೋ ದೇಹದಲ್ಲಿರೋ ಶಕ್ತಿ ಎಲ್ಲ ಕುಂದೋಯ್ತೋ ಅಂತ ನಾನು ಮತ್ತೆ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನಾನೇ ರೀಜನ್ರೇಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದಾಗ ನನಗೆ ಏನೋ ಎಲ್ಲ ನೋವಿರುತ್ತೆ, ಒಂಥರ ಪೇನ್ ಇರುತ್ತೆ. ಲೇಟ್ ನೈಟ್ ಮಲಗಿದ್ದಾಗ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಅನ್ಈಸಿ ಅನಿಸುತ್ತೆ. ಆ ಸಾಂಗ್ ಕೇಳಿದ ತಕ್ಷಣ ಒಂದು ರೀಜನ್ರೇಟ್ ಮಾಡ್ಕೊಳ್ತೀವಿ. ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ನೆನಪಿದೆಯಾ SPB ಸರ್ನ? ಫಸ್ಟ್ ಟೈಮ್ ನಾನು ಅವಾಗ ಅಸಿಸ್ಟೆಂಟ್ ಆಗಿದ್ದಾಗಲೂ ಭೇಟಿ ಮಾಡಿದ್ದೀನಿ. ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದಾಗಲೇ ಇದೆ ಅನ್ಸುತ್ತೆ, ಅಮೃತ ವರ್ಷಿನೇ ನಾನು ಇಂಡಿಪೆಂಡೆಂಟ್. ಅದಕ್ಕೆ ಮುಂಚೆ ಮಾಡಿದ್ದೀನಿ, ವರ್ಕ್ಸ್ ಮಾಡಿದ್ದೀನಿ. ಸೊ ನಿಮ್ಮ ಕೆಲಸಕ್ಕೆ ಅವರು ಶ್ಲಾಘಿಸಿದ್ದು, ಹೊಗಳಿದ್ದು? ಅಯ್ಯೋ ಮೇಡಮ್, ತುಂಬ ಸತಿ ಹೇಳಿದ್ದಾರೆ, ಪಳ್ಳಿ ಐ ಡೋಂಟ್ ನೋ ವಾಟ್ ಮ್ಯಾಜಿಕ್ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್. ನಾನು ಎಷ್ಟೋ ರೆಕಾರ್ಡಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ. ದ ಫೋಲ್ಡ್ ಬ್ಯಾಕ್ ವೆರಿ ಕಂಫರ್ಟಬಲ್ ನನಗೆ. ರಿಯಲಿ ಐ ಡೋಂಟ್ ನೋ ವಾಟ್ ಮ್ಯಾಜಿಕ್ ಯು ಹ್ಯಾವ್ ಅಂತ ಎಷ್ಟು ಸತಿ ಹೇಳಿದ್ದಾರೆ ಅಂದರೆ, ಆ ಮಾತು ಅವ್ರು ಸತ್ತಾಗ ಅವ್ರ ಪ್ರೊಸೆಷನ್ ಹೋಗ್ಬೇಕಾದ್ರೆ ನನಗೆ ಅದೇ ರೀಸೈಕಲ್ ಆಗೋದು ಒಂಥರ ಬೇಡ. ಬೇರೆಯವ್ರು ಏನು ನನಗೆ ಸರ್ಟಿಫೈ ಮಾಡೋದು ಬೇಡ, ಆ ವ್ಯಕ್ತಿ ಮಾಡಿದಾರಲ್ಲ ಸಾಕು ನನಗೆ ಅಂತ. ಇಡೀ ಜೀವನಕ್ಕಾಗೋಷ್ಟು ಆಯ್ತು ನನಗೆ. ಬಾಲು ಸರ್ ಅಂದರೆ ಅವ್ರ ನಂಬರ್ ನನ್ನ ಹತ್ರ ಇದೆ. ನಾನು ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ ಯಾವ್ದಾರ ವಿಷಯಕ್ಕೆ, ರೆಕಾರ್ಡಿಂಗ್ ವಿಷಯನೇ, ಪರ್ಸ್ನಲ್ ಅಂತ ಏನೂ ಇಲ್ಲ, ರೆಕಾರ್ಡಿಂಗ್ ವಿಷಯಕ್ಕೆ ಫೋನ್ ಮಾಡ್ತಾಯಿದ್ವಿ. ಅವ್ರು ಫೋನ್ ಮಾಡ್ಬೇಕಾದ್ರೆ ನನಗೆ ಅನ್ನೋನ್ ನಂಬರ್ ಅಂತ ಬರೋದು. ನಂಗೆ ಗೊತ್ತಿಲ್ಲದೆ ಎತ್ಕೊಳ್ತಾ ಇದ್ದೆ. ನೋಡಿದ್ರೆ ಬಾಲು ಸರ್ ಅವ್ರು ಯಾವತ್ತಿಗೂ ಯಾರನ್ನೂ ಆಗಲಿ ಅವರು ಹೆಸರಿಟ್ಟು ಕರೆದಿಲ್ಲ, ಯಾರನ್ನೂ ಕರೆಯಲ್ಲ. ಅವರು ಮಿಸ್ಟರ್ ಆ್ಯಡ್ ಮಾಡ್ತಾಯಿದ್ರು. ಓಕೆ, ಮಿಸ್ಟರ್ ಪಳನಿ ಈ ಮೈಕ್ ನಾನು ಸ್ವಲ್ಪ ಮಾಡ್ಬೋದಾ ನೀವು ಅಂತ ಹೇಳ್ತಾರೆ. ಬಿಕಾಸ್ ಅವ್ರೇನು ಮಾಡ್ಕೊಳಕ್ಕೆ ಗೊತ್ತು, ಅವ್ರಿಗೆ ಮಾಡಲ್ಲ ಅವರು. ಬಟ್ ಅವರು ನಿಮ್ಮ ಒಂದು ಪರ್ಮಿಷನ್ ಬೇಕು. ಯಾವುದೇ ಸ್ಟುಡಿಯೋಗೆ ಹೋದ್ರು ಆ ರೆಕಾರ್ಡಿಸ್ಟ್ಗೆ ಮಿಸ್ಟರ್ ಅಂತಾನೆ ಅವರು ಹೇಳೋದು. ಬಿಕಾಸ್ ಅವರ ಎಜುಕೇಶನ್ ಅದು. ಹೌದು, ಸಂಸ್ಕಾರ ಅಂತ. ಕರೆಕ್ಟ್. ಆ ರೀತಿಯಲ್ಲಿ ಈಗ ಬೇರೆ ಪ್ರಶಂಸೆಗಳು ಬೇಕಾಗಿಲ್ಲ ನಮಗೆ. ಅಂಥ ಲೆಜೆಂಡ್ರಿ ಹೇಳಿದ್ಮೇಲೆ ಇನ್ನೇನು ಬೇಕು? ಹೌದು, ಸೂಪರ್.
ಇಷ್ಟೆಲ್ಲ ಒಂದು ದಿಗ್ಗಜರು ಘಟಾನುಘಟಿಗಳ ಜೊತೆ ಕೆಲಸ ಮಾಡಿದಂಥ ನೀವು ಸಾಧಕರ ಹಾದಿಯಲ್ಲಿ ನಿಂತಿರುವಂಥವ್ರು. ಈಗ ನನಗೆ ನೋಡಿದಾಗ ಇಷ್ಟೆಲ್ಲರ ಜೊತೆ ನೀವು ಹೊಗಳಿಸ್ಕೊಂಡಿದ್ದೀರಾ, ಮಾಡಿದ್ದೀರಾ. ಆದರೆ ನಿಮ್ಮ ಪ್ರಕಾರ ಸಾಧನೆ ಅಂದರೆ ಏನು? ಮೇಡಮ್, ಸಾಧನೆ ಅಂದರೆ ಆ್ಯಕ್ಚುಲಿ ಸಾಧನೆ ಅಂದರೆ ದ ಅಮೌಂಟ್ ಆಫ್ ಟೈಮ್ ಯು ಸ್ಪೆಂಡ್. ನೀವು ಒಂದು ವಾದ್ಯ ಕಲ್ತ್ಕೊಳ್ತೀರ ಅಂದ್ಕೊಳ್ಳಿ, ಒಂದು ವಾದ್ಯದ ಒಂದು ಸಪೋಸ್ ಸಿತಾರ್ ಆಗಲಿ, ಒಂದು ಫ್ಲೂಟ್ ಆಗಲಿ, ಒಂದು ಫ್ಲೂಟ್ನ ಒಂದು ತುತುಕಾರದ ಒಂದು ಇದನ್ನು ಆ ನಾದ ಬರೋದಕ್ಕೋಸ್ಕರ ಅವನು ಆ ಟೈಮ್ ಸ್ಪೆಂಡ್ ಮಾಡಿರ್ತಾನೆ. ದಟ್ ಈಸ್ ಸಾಧನೆ ಅಂತ ನಾನು ಹೇಳಬಲ್ಲೆ. ಸುಮ್ಮನೆ ನಾದ ಒಲಿಯೋದಿಲ್ಲ ಎಲ್ಲರಿಗೂ. ಹೌದು. ಆದರೆ ಇಲ್ಲಿ ಇನ್ನೊಂದು ನನಗೆ ಯಾವಾಗಲೂ ನನಗೆ ಗೊತ್ತಿಲ್ಲ, ನಾನು ರೈಟಾಗಿ ಗೊತ್ತಿಲ್ಲ ನನಗೆ, ನಾನು ಅಂದ್ಕೊಂಡಿರೋದು ಸಾಧನೆ ಇವಾಗ ಎಲ್ಲರೂ ಸಾಧನೆ ಮಾಡಿದ್ದೀರಾ ಅಂತ ಹೇಳ್ತಾರೆ. ನನಗೆ ಅದು ಅಲ್ಲ ಅನಿಸ್ತದೆ. ಬಿಕಾಸ್ ನಾನು ಚೂಸ್ ಮಾಡ್ಕೊಂಡಿರೋ ಟ್ರ್ಯಾಕ್ ಇದು, ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲೇನು ಅಂತ ಸಾಧನೆ ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಬಸ್ ಡ್ರೈವರ್ ನೈಟ್ ಬಸ್ ಸ್ಟಾರ್ಟ್ ಮಾಡ್ತಾನೆ, ಬೆಳಿಗ್ಗೆ ಕರ್ಕೊಂಡು ಹೋಗಿ ಬಿಡ್ತಾನೆ, ಪ್ಯಾಸೆಂಜರ್ನೆಲ್ಲ ಸೇಫಾಗಿ ಕರ್ಕೊಂಡು ಹೋಗಿ ಬಿಡ್ತಾನೆ. ಸೇಫಾಗಿ ಬಿಟ್ಟಿದೆ ಸಾಧನೆ ಅಲ್ಲ? ಅದೇ ಸಾಧನೆ ಅಲ್ಲ ಮೇಡಮ್? ಹೌದು. ಸೊ ಹಂಗೆ ಕಂಪೇರ್ ಮಾಡಿದಾಗ ನಾವೇನು ಮಾಡಿದ್ದೀವಿ ಇಲ್ಲಿ ಸಾಧನೆ ನನಗೆ ಗೊತ್ತಿಲ್ಲ. ಆದರೆ ಕೆಲವೊಂದು ವಿದ್ಯೆಗಳನ್ನು ಎಲ್ಲರೂ ಒಲಿಸ್ಕೊಬಿಡ್ಬೋದು, ಅಂದರೆ ಒಂದು ಪ್ರಯತ್ನದಿಂದ ನಿರಂತರ ಕಲ್ತ್ಕೊಂಡ್ಬಿಡ್ಬೋದು. ಆದರೆ ಈ ರೀತಿ ಕಲೆ ಇದೆಯಲ್ಲ, ಕಲೆ ನೀವು ಅದು ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಮೇಡಮ್, ಇದಕ್ಕೊಂದು ಎಕ್ಸಾಂಪಲ್ಲು ನಾನು ಒಂದು ಕಡೆ ಓದಿದ್ದೆ ಮೇಡಮ್. ಒಬ್ಬ ಸುಂದರವಾದ ಶಿಲ್ಪಿ ಒಂದು ಸುಂದರವಾದ ಶಿಲೆ ಕೆತ್ತಾನೆ. ಎಲ್ಲರೂ ಬಂದು ಹೊಗಳ್ತಾರೆ, ಆಹಾ ಇಂಥ ಅದ್ಭುತ ಕೆತ್ತನೆ ನಿಮ್ಮದು ಅಂತ. ಅದಕ್ಕೆ ಆ ಶಿಲ್ಪಿ ಹೇಳ್ತಾನೆ, ನಾನು ಐ ಡಿಂಟ್ ಡೂ ಎನಿಥಿಂಗ್ ಬೆಟರ್, ದೇರ್ ವಾಸ್ ಆಲ್ರೆಡಿ ಬ್ಯೂಟಿಫುಲ್ ಐಡಲ್ ಇನ್ಸೈಡ್, ಐ ರಿಮೂವ್ ದ ಅನ್ವಾಂಟೆಡ್. ಬೇಡದೇ ಇರೋದು ಕಿತ್ತಾಕಿದ್ದೀನಿ ಅಷ್ಟೇ ಅಂತ. ಅದೇ ಮೇಡಮ್ ಆರ್ಟ್ ನಮ್ಮೊಳಗಿರಬೇಕು. ನಾವು ನಮ್ಮನ್ನು ಪ್ಯೂರಿಫೈ ಮಾಡೋಕ್ಕೆ, ಪರ್ಫೆಕ್ಟ್ ಮಾಡೋಕ್ಕೆ ಸ್ಕೂಲ್ಸ್, ಮಾಸ್ಟರ್ಸ್, ಟೀಚರ್ಸ್. ಹೌದು, ಸೂಪರ್ ಸರ್. ನೀವು ಮಾತಾಡ್ತಿದ್ರೆ ನಂಗೆ ಮಾತು ಬರ್ತಿಲ್ಲ, ಮತ್ತೆ ಮತ್ತೆ ಕೇಳಬೇಕು ವಿಷಯಗಳು ಅನ್ನೋದಷ್ಟೇ ಕಾಡುತ್ತೆ. ಈ ಮಧ್ಯೆ ಈ ಒಂದು ಸಂಗೀತ ನಿರ್ದೇಶನ ಮಾಡುವಾಗಲೋ ಅಥವಾ ನೀವು ಈ ಸೌಂಡ್ ಅರೇಂಜ್ಮೆಂಟ್ ಮಾಡುವಾಗಲೋ, ಮಿಕ್ಸಿಂಗ್ ಮಾಡುವಾಗಲೋ ಕೆಲವೊಂದು ಮಿರಾಕಲ್ ಅನ್ನೋವಂಥದ್ದು ಏನಾದರೂ ನಡೆದಿರೋದಿದೆಯಾ? ಇದೇನಿದು ಸಿನಿಮಾ ಮಾಡ್ತಾ ಇದ್ದೀವಿ, ಸಿನಿಮಾದ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಏನೋ ಒಂದು ಅತೀಂದ್ರಿಯ ಶಕ್ತಿ ವರ್ಕ್ ಆಗ್ತಾಯಿದೆ, ಏನೋ ಒಂದು ಮಿರಾಕಲ್ ನಡೀತಿದೆ ಅಂತ ಏನಾದರೂ ಅನಿಸಿದೆಯಾ ಯಾವುದಾದ್ರೂ? ಖಂಡಿತ ಮೇಡಮ್. ಮ್ಯೂಸಿಕ್ ಬಂದು ಮ್ಯೂಸಿಕ್ಕಿಂದ ಮಳೆ ಬರ್ಸೋದು ಅದೆಲ್ಲ ಇತ್ತು, ಅವಾಗಲೂ ಇತ್ತು. ಮತ್ತು ಮ್ಯೂಸಿಕ್ಕಿಂದ ರೋಗಗಳು ವಾಸಿ ಮಾಡೋದು ಅದೆಲ್ಲ ಇತ್ತು. ಅದು ನನ್ನ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೇಡಮ್. ಅದು ಒಂದು 2-3 ಸಿನಿಮಾ ಇತ್ತು ಆ ಥರದ್ದು. ಕೈವಾರ ತಾತಯ್ಯ ಅಂತ ಒಂದು ಸಿನಿಮಾ, ಸಾಯಿ ಕುಮಾರ್ ಅವರು ಆ್ಯಕ್ಟ್ ಮಾಡಿದರು. ಪಲ್ಲಕ್ಕಿ ಅಂತ ಅವ್ರು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ತುಂಬ ಸಾಂಗ್ಸ್ ಇತ್ತು. ಆವಾಗ ಸಾಂಗ್ಸ್ ರೆಕಾರ್ಡ್ ಆಗಿತ್ತು. ಯೂಶ್ವಲಿ ಏನಾಗುತ್ತೆ, ಪ್ರೊಡ್ಯೂಸರ್ಸ್ ಎಲ್ಲ ಬಂದು ಕೇಳ್ತಾರೆ. ಸೊ ಆಗ ಕೇಳಿಸ್ಬೇಕಾದ್ರೆ ಎಲ್ಲರೂ ಮುಂದೆ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಹಂಸಲೇಖ ಅವ್ರದ್ದು ಮ್ಯೂಸಿಕ್ ಸ್ಟುಡಿಯೋದಲ್ಲಿ, ಸ್ಟುಡಿಯೋದಲ್ಲಿ ಅವ್ರದ್ದೇ ಮ್ಯೂಸಿಕ್. ಅಲ್ಲಿ ಮುಂದೆ ಕುತ್ಕೊಂಡು ಕೇಳ್ತಾ ಇದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಅದು ಒಂಥರ ಎಂಜಾಯ್ ಮಾಡೋದಕ್ಕಿಂತ ಅದೊಂದು ಡಿವೋಷನಲ್ ಸಾಂಗ್ ಅಲ್ವ ಅದು. ಎಲ್ಲರೂ ಒಂಥರ ಭಕ್ತಿ ಪರವಶರಾಗಿದ್ದಾರೆ. ಸಾರ್ ಯೂಶ್ವಲಿ ಕಣ್ಣು ಮುಚ್ಕೊಂಡು ಕೇಳ್ತಾರೆ. ಅವರು ಕರೆಂಟ್ ಹೋಗ್ಬಿಟ್ಟಿದೆ, ಮಿಕ್ಸರ್ ಆಫ್ ಆಗಿದೆ, ಸ್ಪೀಕರ್ ಆಫ್ ಆಗಿದೆ, ಆ್ಯಂಪ್ ಪ್ರೋಸೆಸ್ ಎಲ್ಲ ಪ್ರತಿಯೊಂದು, ಲೈಟ್ ಕೂಡ ಇಲ್ಲ, ಇಡೀ ಕತ್ಲೆ ಆಗಿದೆ ಕನ್ಸೋಲ್. ಹಾಡು ಮಾತ್ರ ಬರ್ತಾನೆ ಇತ್ತು. ಹೇಗೆ ಸಾಧ್ಯ? ಇದೇ ಕ್ವಶನ್ ಕೇಳಿದ್ರು ಸರ್, ಹಂಸಲೇಖರ್ ಕೇಳಿದ್ರು. ಹೆಂಗಂದ್ರು, ನಾನು ಹೇಳ್ತೇನೆ ಟೆಕ್ನಿಕಲಿ ಇಟ್ಸ್ ನಾಟ್ ಪಾಸಿಬಲ್ ಸರ್, ಮಿರಾಕಲಿ ಏನು ಬೇಕಾರಾಗ್ಬೋದು. ಈ ತಾತಯ್ಯನೇ ಕೇಳಿಸ್ಕೊಂಡು ನನ್ನ ಹಾಡನ್ನ ಇಂಟ್ರಪ್ಟ್ ಮಾಡದೆ ಕೇಳಿಸ್ಕೊಂಡಿದ್ದಾರೆ ಅನ್ನೋದೊಂದು. ಇಲ್ಲಿ ಯಾರು ಕೇಳಿದ್ರು ನಂಬಲ್ಲ, ಇದು ಯಾರನ್ನ ಹೇಳಿದ್ರೆ. ಕರೆಂಟ್ ಹೋಗಿದೆ, ಪವರ್ ಹೋಗಿದೆ, ಎಲ್ಲ ಇದಾಗಿದೆ, ಬಟ್ ಹಾಡು ಮಾತ್ರ ಪ್ಲೇ ಆಗ್ತಾ ಇತ್ತು. ಈವನ್ ಸಿಸ್ಟಮ್ ಶಟ್ ಡೌನ್ ಆಗಿದ್ರು ಹಾಡು ಪ್ಲೇ ಆಗ್ತಾ ಇತ್ತು. ಇದು ನಿಜ. ನೀವು ಯಾವ ಥರ ನಿಮಗೆ ಹಂಸಲೇಖ ಸರ್ನ ಭೇಟಿ ಮಾಡೋ ಸಾಧ್ಯ ಸಿಂದ್ರೆ ಈ ಕ್ವಶನ್ ಕೇಳಿ ಅವ್ರಿಗೆ ಹೇಳ್ತಾರೆ. ಖಂಡಿತ. ಇದು ನನಗೆ ತುಂಬ ಸತಿನೂ ಕೇಳಿದ್ದಾರೆ ಇದನ್ನ, ಹೇಗೆ ಸಾಧ್ಯ ಅಂತ. ಬಟ್ ಪವಾಡಗಳು ಅಂತ ನಂಬಿಕೆ ನಮಗೆ ಮೇಲೆ ಇದ್ಮೇಲೆ ಅದನ್ನು ನಂಬಲೇಬೇಕು. ಹೌದು ಸರ್, ನೀವು ಆಗಲೇ ಮಾತಾಡ್ತಾ ಇನ್ನೊಂದು ವಿಚಾರ ಹೇಳಿದ್ರಿ, ಈ ಸಂಗೀತಕ್ಕೆ ಮಳೆ ಬರ್ಸೋವಂಥ ಶಕ್ತಿ. ಹೌದು, ನಂಜುಂಡಿ ಅಂತ ಒಂದು ಸಿನಿಮಾ, ಶಿವರಾಜ್ ಕುಮಾರ್ ಅವ್ರದ್ದು ಸಿನಿಮಾ, ರಾಮು ಎಂಟರ್ಪ್ರೈಸಸ್ ಸಿನಿಮಾ. ಅದರಲ್ಲಿ ಒಂದು ಸಾಂಗ್ ಇದೆ, ಬಾರೋ ಬಾರೋ ಮಳೆರಾಯ ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ ರೆಕಾರ್ಡ್ ಮಾಡೋದಾಗೆಲ್ಲ ಈಚೆ ಬಂದು ನೋಡ್ರೆ ಮಳೆ ಬಂದು ನಿಂತಿರೋದು. ನಾನು ಅವ್ರಿಗೆ ನಾನು ಫೋನ್ ಮಾಡ್ತಾಯಿದ್ದೆ ರಾಮು ಅವ್ರಿಗೆ, ಇಲ್ಲ ರಾಮು ಅವರು ಮಳೆ ಬರ್ತಾ ಇದೆ, ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳೋರು ನನಗೆ. ಹೌದು ಸರ್, ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂದರೆ ಮಳೆ ಬಂದಿರು. ಬಿಕಾಸ್ ಏಪ್ರಿಲ್ ಆ ಥರ ಮಳೆ ಬರದೇ ಇರೋ ಸೀಸನ್ ಅದು. ಬಂದರೆ ಅಟ್ಲೀಸ್ಟ್ ಒಂದು ಚೂರಾದರೂ ಬಂದು ನಿಂತಿರೋದು, ಒಟ್ಟಿನಲ್ಲಿ ಮಳೆ ಬಂದಿರೋದು. ಸರ್, ಒಂದು ಹಾಡಿನ ಈ ರೆಕಾರ್ಡಿಂಗ್ ಎಷ್ಟು ಡ್ಯೂರೇಷನ್, ಎಷ್ಟು ಸಮಯ ಹಿಡಿಬೋದು ನಿಮಗೆ? ಮೇಡಮ್, ಮೊದಲು ಏನಾಗ್ತಿತ್ತು, ನಾವು ಒಂದು ವಾರದಲ್ಲಿ ಮುಗಿಸ್ತಾ ಇದ್ವಿ. ಸೋಮವಾರ ಸ್ಟಾರ್ಟ್ ಮಾಡಿದ್ರೆ ಶನಿವಾರ ಒಂದು ಸಿನಿಮಾ ಮುಗಿಸ್ತಾ ಇದ್ವಿ. ಬಿಕಾಸ್ ಎಲ್ಲ ಲೈವ್ ಆರ್ಕೆಸ್ಟ್ರಾ ನಡೀತದೆ. ನಮ್ಮ ಕಣ್ಮುಂದೆ 150 ಜನ ಆರ್ಕೆಸ್ಟ್ರಾ ಇರೋದು. ಆ 150 ಜನ ಆರ್ಕೆಸ್ಟ್ರಾ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಒಂದು ಗುಂಡಿಗೆಲ್ಲ 2-3. ಬಿಕಾಸ್ ನಾನೊಬ್ಬ ತಪ್ಪು ಮಾಡಿದ್ರೆ ಇಡೀ ಆರ್ಕೆಸ್ಟ್ರಾ ಹಿಂಗೆ ತಿರುಗಿ ನೋಡ್ತಾರೆ, ಅವರಷ್ಟು ಜನ ನಾನು ನೋಡೋರಿಗೆ.
ಸೊ ಅದೊಂದು ಟೆನ್ಷನ್, ಮಿಸ್ಟೇಕ್ ಮಾಡಬಾರ್ದು, ಮಿಸ್ಟೇಕ್ ಇಲ್ಲದೆ ಆಗಬೇಕು. ಆಮೇಲೆ ಇಷ್ಟೂ ಮೋನೋದಲ್ಲಿ ಒಂದೇ ಸತಿ ಬ್ಯಾಲೆನ್ಸ್ ಮಾಡಿ ಮೋನೋ ಟ್ರ್ಯಾಕ್ ರೆಕಾರ್ಡ್ ಮಾಡ್ತಾಯಿದ್ವಿ. ಆ ಮೋನೋ ಪೀರಿಯಡ್ ಈ DTS ಡಾಲ್ಬಿ ಎಲ್ಲ ಬರೋಕ್ಕೆ ಮುಂಚೆ ಸಿಂಗಲ್ ಟ್ರ್ಯಾಕಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ. ಸಾಂಗ್ಸ್ ಮಾತ್ರ ಸಪ್ರೇಟ್ ಇಂಡಿವಿಜುವಲಾಗಿ ನಿಲ್ಲಿಸಿ ಪಂಚ್ ಮಾಡಿ ಮಾಡ್ತಾಯಿದ್ವಿ. ಬಟ್ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಎಲ್ಲ ಫುಲ್ ಆರ್ಕೆಸ್ಟ್ರಾ ಒಟ್ಟಿಗೆ ರೆಕಾರ್ಡ್ ಮಾಡ್ತಾಯಿದ್ವಿ. ಓಕೆ ಸರ್, ಇದೆಲ್ಲ ನೀವು ಒಂದು ರೀತಿ ನೋಡಿದ್ರೆ ಇದು ಮುಂದುವರಿದ ಭಾಗನೇ. ಬಟ್ ನಾವು ಹಿಂದೆ ಈ ಮೂಕಿ ಚಿತ್ರಗಳ ನಂತರದ ಒಂದು ಟಾಕಿ ಚಿತ್ರಗಳ ಆರಂಭ ಆಗಿದ್ದ ಯುಗಕ್ಕೆ ಹೋದರೆ ಅವಾಗೆಲ್ಲ ಅವರೇ ಹಾಡ್ಕೊಂಡು ಅಲ್ಲೇ ಮ್ಯೂಸಿಕ್ ಕೊಟ್ಕೊಂಡು ಅಲ್ಲೇ ಆನ್ ದ ಸ್ಪಾಟ್ ರೆಕಾರ್ಡಿಂಗ್ ಆಗ್ತಾ. ಹೌದು ಮೇಡಮ್, ಹೌದು. ಅದೇ ನಾವು ಅಲ್ಲೇ ನೀವು ಹೇಳ್ದಂಗೆ ಈ ಮರ ಸುತ್ತೋದು, ಹಳೆ ಸಿನಿಮಾ ಯಾವ್ದು ನೋಡಿದ್ರು ಹಾಡಲ್ಲಿ ಮರ ಸುತ್ತೋದು. ಅದ್ರ ರೀಸನ್ ಏನಂದ್ರೆ ಹೀರೋ ಹೀರೋಯಿನ್ ಆಡೋರು ಮೇಲ್ಗಡೆ ವಾದ್ಯಗಾರರು ನುಡ್ಸೋರು ಮರದ ಮೇಲ್ಗಡೆ ಅಲ್ಲೊಂದು ಪ್ಲಾಟ್ಫಾರ್ಮ್ ಹಾಕ್ಬಿಟ್ಟಿರೋರು. ಓಕೆ. ಇಲ್ಲ ಈ ಟ್ರಾಲಿ ಮೂವಿಂಗ್ ಇದ್ರೆ ಟ್ರಾಲಿ ಮ್ಯೂಸಿಷಿಯನ್ಸ್ ಕುತ್ಕೊಂಡಿರೋರು ಹೀರೋ ಹೀರೋಯಿನ್ಸ್ ಆಡ್ತಾ ಇದ್ರು. ಸೊ ಆನ್ ದ ಸ್ಪಾಟ್ ರೆಕಾರ್ಡಿಂಗ್, ಆನ್ ದ ಸ್ಪಾಟ್, ಬಿಕಾಸ್ ನೆಗೆಟಿವ್ ಅಲ್ಲೇ ರೆಕಾರ್ಡ್ ಆಗ್ತಾ ಇತ್ತು. ಡೈರೆಕ್ಟ್ ಇವಾಗಾದ್ರೂ ನಮಗೆ ಮ್ಯಾಗ್ನೆಟಿಕ್ ಇತ್ತು, ಆಮೇಲೆ ಇವಾಗಾದರೂ ಕಂಪ್ಯೂಟರ್ಸ್ ಎಲ್ಲ ಬಂದ್ಬಿಟ್ಟಿದೆ, ಆ ಡ್ರೈವಲ್ಲಿ ರೆಕಾರ್ಡ್ ಮಾಡ್ತೀವಿ, ಹೆಂಗೋ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಕುತ್ಕೊಂಡು ಬೇರೆ ದೇಶದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ, ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ. ಅವಾಗೆಲ್ಲ ಹಂಗಿಲ್ಲ, ಡೈರೆಕ್ಟ್ ನೆಗೆಟಿವಲ್ಲೇ ರೆಕಾರ್ಡ್ ಮಾಡಬೇಕು. ನೆಗೆಟಿವಲ್ಲಿ ರೆಕಾರ್ಡ್ ಮಾಡಿ ಇಮಿಡಿಯೇಟ್ ಪ್ಲೇಬ್ಯಾಕ್ ಇಲ್ಲ, ಬಿಕಾಸ್ ನೆಗೆಟಿವ್ ಪಾಸಿಟಿವ್ ಪ್ರಿಂಟ್ ಆಗಬೇಕಾಯ್ತು, ಅದು ಲ್ಯಾಬ್ಗೆ ಹೋಗ್ಬೇಕಾಯ್ತು. ಲ್ಯಾಬಲ್ಲಿ ಪಾಸಿಟಿವ್ ಪ್ರಿಂಟ್ ಆಗಿ ಡ್ರೈ ಆದಮೇಲೆ 2 ದಿವಸ 3 ದಿವಸ ಆದಮೇಲೆ ನಾವು ಈ ಥರ ಆಡಿದ್ವಿ, ಈ ಥರ ರೆಕಾರ್ಡ್ ಆಗಿದೆ ನಮ್ಮ ಸಾಂಗು ಅನ್ನೋದು ಗೊತ್ತಾಗ್ತಾ ಇತ್ತು. ಮತ್ತೆ ಅವಾಗೆಲ್ಲ ಆ್ಯಕ್ಟ್ ಮಾಡಿದವರೇ ಆಡ್ತಿದ್ರು ಕೂಡ. ಹೌದು ಅಲ್ವೇ? ಹೌದು. ಸೊ ಒಂದು ಸಿನಿಮಾ ಅನ್ನೋದನ್ನ ಪ್ರೀತಿ ಮಾಡಿದ್ರೆ ಅದಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾರಲ್ಲ. ಹೌದು ಸಿನಿಮಾ ಮಂದಿ. ಆ್ಯಕ್ಚುಲಿ ಈ ನನಗೆ ಗೊತ್ತಿಲ್ಲ, ನಾನು ತುಂಬಾ ನನಗೆ ಕಾಡುವಂಥ ಒಂದು ಕ್ಷೇತ್ರ ಇದೆ, ಫೈಟರ್ಸ್ ಯೂನಿಯನ್. ಪಾಪ ಅವ್ರ ಮನೆ ಬಿಟ್ಟಾಗ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಗೊತ್ತಿಲ್ಲ, ಮನೆಗೆ ಹೋಗ್ಬೇಕಾದ್ರೆ ಯಾವ ಪರಿಸ್ಥಿತಿಗೆ ಹೋಗ್ತಾರೆ ಗೊತ್ತಿಲ್ಲ. ಇಲ್ಲೊಂದು ನನಗೆ ತುಂಬ ದಿವಸ ಕಾಡುತ್ತೆ ಮೇಡಮ್, ಇದನ್ನು ಯಾವ್ದಾದ್ರು ಅಧಿಕಾರಿಗಳು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದರೆ ಈ ಒಂದು ಇದನ್ನು ತಂದರೆ ಚೆನ್ನಾಗಿರುತ್ತೆ ಅಂತ ನನ್ನ. ಬಿಕಾಸ್ ಈಗ ನಾಯಿ ಸೀನಲ್ಲಿ ಕಂಡ್ರೆ ನಾಯಿದು ಸರ್ಟಿಫಿಕೇಟ್ ತರಬೇಕು ಡಾಕ್ಟ್ರಿಂದ, ಒಂದು ಕುರಿ ಕಂಡ್ರೆ ಕುರಿದು ಸರ್ಟಿಫಿಕೇಟ್ ತರಬೇಕು, ದನ ಕಂಡ್ರೆ ದನದ ಸರ್ಟಿಫಿಕೇಟ್ ತರಬೇಕು ಡಾಕ್ಟ್ರಿಂದ. ಆ ರೂಲ್ ಇದೆ ಸಿನಿಮಾದಲ್ಲಿ. ಓಕೆ, ಬಟ್ ಮನುಷ್ಯರಿಗಿಲ್ಲ. ಫೈಟರ್ ಮನೆ ಬಿಟ್ಟಾಗ, ಮನೆಯಿಂದ ಹೊರಟಾಗ ಅವನಿಗಿಲ್ಲ. ಸರ್, ನಾವು ಎಷ್ಟೋ ಜೀವನ ಕಳ್ಕೊಂಡ್ವಲ್ಲ, ಸ್ಯಾಂಡಲ್ವುಡ್ನಲ್ಲೇ ಕಳ್ಕೊಂಡ್ವಲ್ಲ. ಹೌದೌದು. ಸೊ ಇದನ್ನ ಮಾಡಿದ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ಈ ಸರ್ಟಿಫಿಕೇಟ್ ಬೇಕು. ಮನೆಯಿಂದ ಹೊರಟಾಗ ಚೆನ್ನಾಗಿದ್ದ, ಮನೆಗೆ ಬರ್ಬೇಕಾದ್ರೂ ಚೆನ್ನಾಗಿದ್ದಾನೆ ಅನ್ನೋ ಸರ್ಟಿಫಿಕೇಟ್ ಆದರೆ ಈ ಕ್ಷೇತ್ರಕ್ಕೆ ನಾವೇನಾದ್ರು ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಖಂಡಿತ ನಿಜ. ನೀವು ಬಹಳಷ್ಟು ಜನ ಹೊಸಬರ ಒಂದು ದನಿಯನ್ನು ರೆಕಾರ್ಡ್ ಮಾಡಿದ್ದಿದೆ, ಅದರಲ್ಲಿ ನಿಮಗೆ ಯಾವಾಗಲೂ ಕಾಡುವಂಥ, ಈಗ ಫಸ್ಟ್ ಟೈಮ್ ಒಬ್ರದ್ದು ರೆಕಾರ್ಡ್ ಮಾಡಿದ್ದು, ಅವ್ರು ಇವತ್ತು ಟಾಪ್ ಸಿಂಗರ್ ಆಗಿರುವಂಥದ್ದು, ಅವ್ರ ಹಾಡನ್ನು ರೆಕಾರ್ಡ್ ಮಾಡಿದ್ದು ಫಸ್ಟ್ ನೀವು ರೆಕಾರ್ಡ್ ಮಾಡಿದ್ದು? ಮೇಡಮ್, ನಾನು ಅಸಿಸ್ಟೆಂಟ್ ಆಗಿದ್ದೆ ಅವಾಗ. ಸುಗ್ಗಿ ಅಂತ ಒಂದು ಸಿನಿಮಾ ಅದೊಂದಾಗಿತ್ತು. ಆಮೇಲೆ ಕಲಾವಿದ, ಅದ್ರದ ಹರಿಹರನ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಆಡ್ತಾ ಇದ್ದಾರೆ. ಕಲಾವಿದಾಗೆ ಸುಗ್ಗಿ ಆಡಿದ್ರು, ನೆಕ್ಸ್ಟ್ ಡೇ ಕಲಾವಿದ ಅದರ ಆಡಿದ್ರು. ಆದರೆ ರಿಲೀಸ್ ಆಗಿರೋ ಸಿನಿಮಾ ಬಂದು ಕಲಾವಿದ. ಅದರಲ್ಲಿ ಪ್ರೇಮ ಅನ್ನೋ ಸಾಂಗ್, ಅದು ನಾನೇ ಮಿಕ್ಸ್ ಮಾಡಿದ್ದೆ. ಬಿಕಾಸ್ ಆ ಟೈಮ್ಗೆ ಮಾಸ್ಟರಿಂಗ್ ಬರೋ ಟೈಮಲ್ಲಿ ನಾನು ಇನ್ಚಾರ್ಜ್ ಆಗಿ ತೊಗೊಂಡಿದ್ದೆ. ಸೊ ಆ ಸಾಂಗ್ನ ನಾನು ಮಾಸ್ಟರ್ ಮಾಡಿದ್ದೆ ಅವಾಗ. ಸೊ ಈ ಹಾಡು ನಿಮ್ಮನ್ನು ಕಾಡುತ್ತೆ? ಹಾಂ, ಅಫ್ಕೋರ್ಸ್. ನಾವು ಯಾವಾಗಲಾದ್ರೂ ಹರಿ ಸರ್ ಮೀಟ್ ಮಾಡಿದಾಗ, ಮುಂಬೈಗೆಲ್ಲ ಮೀಟ್ ಮಾಡಿದಾಗ, ಎಲ್ಲರೂ ಫಂಕ್ಷನಲ್ಲಿ ಮೀಟ್ ಮಾಡಿದಾಗಲೂ ಅವರು ಹೇಳ್ತಾರೆ, ನಾವು ಖುಷಿ ನಾವು ಶೇರ್ ಮಾಡ್ಕೊಳ್ತೀವಿ. ಸೊ ಅವರೆಲ್ಲ ಕನ್ನಡ ಹಾಡುಗಳನ್ನು ನೆನಪಿಸ್ಕೊಳ್ತಾರಲ್ಲ, ತುಂಬ ಚೆನ್ನಾಗಿ, ತುಂಬ ನೆನಪಿಸ್ಕೊಳ್ತಾರೆ. ಮೇಡಮ್, ಕನ್ನಡಕ್ಕೆ ಸಾಹಿತ್ಯದಲ್ಲಿ ದ ರಿಚೆಸ್ಟ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಖಂಡಿತ. ಮೊದಲು ಚೆನ್ನೈಲಿ ಬೇಸ್ಡ್ ಆಗಿದ್ದಾಗ ನಮ್ಮ ಇಲ್ಲಿಂದ ಕನ್ನಡ ಸಿನಿಮಾ ಚೆನ್ನೈಗೆ ಬರ್ತಾ ಇದೆ ಅಂದರೆ ಅವ್ರಿಗೆ ಹಬ್ಬ. ಇವಾಗ ನಾವೇನು ನಮ್ಮ ಇದರಲ್ಲಿ ನಾವು ಇದಾಗಿದ್ದೆವೋ ಅವಾಗ ರಿಚೆಸ್ಟ್ ಇಂಡಸ್ಟ್ರಿ ಕನ್ನಡನೇ ಇಂಡಸ್ಟ್ರಿ ಆಗಿತ್ತು. ಒಂದು ಆರ್ಕೆಸ್ಟ್ರಾಗೆ 200 ಜನ, 300 ಜನ, 100 ಜನ ವೈಲಿನಿಸ್ಟ್ಗಳೇ, ಬರೀ ವೈಲಿನಿಸ್ಟ್ಗಳೇ 100 ಜನ ಇರೋರು. ಅದಾದ್ಮೇಲೆ ನೋಡಿ ಯೋಚನೆ ಮಾಡಿ, ಸಿತಾರು, ತಬಲಾ, ಡೋಲಕ್, ಕೋರಸ್ ಹಂಗೆಲ್ಲ ಯೋಚನೆ ಮಾಡಿದಾಗ ಇನ್ನೂ ಸಾವಿರಾರು ಮಂದಿ. ಹಾಂ, ನಾನು ನೋಡಿಲ್ಲ ಮೇಡಮ್, ಇದು ರಾಜನ್ ನಾಗೇಂದ್ರ ಅವ್ರು ಹೇಳ್ತಾ ಇದ್ರು. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಬಟ್ ರಾಜೇಂದ್ರ ನಾಗೇಂದ್ರ ಹೇಳೋರು, ಬೆಂಗಳೂರಿಂದ ಒಂದು ಸಿನಿಮಾ ಚೆನ್ನೈಗೆ ಬರ್ತಾ ಇದೆ, ಸಿನಿಮಾ ಆಗ್ತಾ ಇದೆ ಅಂದರೆ ಅಲ್ಲಿನ ಮ್ಯೂಸಿಷಿಯನ್ಸ್ಗೆ, ಅಲ್ಲಿನ ಟೆಕ್ನಿಷಿಯನ್ಸ್ಗೆ ಭಯ, ಹಬ್ಬ ನಮಗೆ ಇಷ್ಟು ಕೆಲಸ ಸಿಗ್ತಾ ಇದೆ ಅಂತ. ಬಟ್ ಇಷ್ಟು ಜನ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಭಯ, ಟೆನ್ಷನ್. ಸೂಪರ್. ಸೊ ಅಷ್ಟು ಸಮೃದ್ಧವಾಗಿರುವಂಥದ್ದು ಕನ್ನಡ ಚಿತ್ರರಂಗ. ಸಾಹಿತ್ಯದಲ್ಲಿ ದ ರಿಚೆಸ್ಟ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಆದರೆ ಖಂಡಿತ. ಈಗ ಹರಿಹರನ್ ಅವರ ದನಿಯಲ್ಲಿರುವಂಥ ಗೀತೆಯನ್ನು ನಾವೀಗ ಕೇಳ್ಕೊಂಡು ವಾಪಸ್ ಬರೋಣ. ಅನಂತರ ಕೂಡ ಸಾಕಷ್ಟು ಮಾತಾಡೋದಿದೆ, ಜೊತೆಗೆ ಕೇಳುಗರ ಸಂದೇಶ ಕೂಡ ನಿಮಗಾಗಿ ಕಾಯ್ತಾ ಇದೆ, ಆ ಬಗ್ಗೆ ಕೂಡ ನನ್ನ ಗಮನ ಹರಿಸಲೇಬೇಕು. ಸೊ ಮತ್ತೆ ನಿಮ್ಮ ವಿಷಸ್ ಏನೇ ಇದ್ರೂ ಖಂಡಿತ ನೀವು ಈಗಲೇ ನನಗೆ ವಾಟ್ಸಪ್ ಮೂಲಕ ತಿಳಿಸ್ಬೋದು ಕೇಳಿದ್ರೆ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.
ಸರ್, ಈ ಥರ ಸ್ಟುಡಿಯೋನಲ್ಲಿ ನೀವು ಒಬ್ಬರೇ ಏನಾದ್ರು ಕೂತಿದ್ದಾಗ ಯಾವುದಾದ್ರೂ ಹಾರರ್ ಸಿನಿಮಾಗಳಿಗೆ ಏನಾದರೂ ವರ್ಕ್ ಮಾಡ್ತಿರೋವಾಗ ಸಾಕಿನ್ನು ಬಾರೆ ಈ ಹುಡುಗಾಟ ಎಲ್ಲ ಬೇಡ, ಏನೋ ಭಯ ಆಗ್ತಿದೆ ಅಂತೆಲ್ಲ ಹೇಳಿ ಅನ್ಕೊಂಡಿದ್ದೆಲ್ಲ ಉಂಟಾ? ಆಗಿದೆ ಮೇಡಮ್. ಅದು ನಾನು ಆ್ಯಕ್ಚುಲಿ ಏನಾಯಿತು, ಇವಾಗ ಫೈನಲ್ ಮಿಕ್ಸ್ ಮಾಡಬೇಕಾದ್ರೆ DTS ಎಲ್ಲ 5.1 ಮಿಕ್ಸ್ ಮಾಡಬೇಕಾದ್ರೆ ಇಡೀ ಥಿಯೇಟ್ರಲ್ಲಿ ಒಬ್ಬನೇ ಇರ್ತೀನಿ. ಅಷ್ಟು ಪ್ರಸಾದ್ ಸ್ಟುಡಿಯೋ ಇತ್ತು, ಪ್ರಸಾದಲ್ಲಿ ದೊಡ್ಡ ಥಿಯೇಟ್ರ್ ಅದು. ಒಬ್ಬನೇ ಇರ್ತಿದ್ದೆ, ನೈಟ್ ಎಲ್ಲ ಮಾಡ್ತಾ ಇದ್ದೆ. ನೈಟ್ ವರ್ಕ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಂದು ಸ್ಟೀಲ್ ರೈಲಿಂಗ್ಸ್ ಇತ್ತು. ಆ ಸ್ಕ್ರೀನ್ ಇಮೇಜು ಅದ್ರ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿತ್ತು. ತಿರುಗಿ ನೋಡಿದ್ರೆ ಭಯ ಆಗೋದು. ಅದಕ್ಕೆ ಏನು ಮಾಡಿದೆ, ನೈಟು ಸೆಕ್ಯೂರಿಟಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೆಲಸ ಮಾಡ್ತಿದ್ರಿ. ಅಂತೆಲ್ಲ ಮಾಡಿ. ಬಟ್ ನಿಮಗೆ ಗೊತ್ತು ಅದು ಭ್ರಮೆ ಅಂತ, ಆದ್ರೂ ಭಯ ಗೊತ್ತು. ಆದರೂ ಯಾವುದೋ ಒಂದು ಟೈಮಲ್ಲಿ ಹಿಂಗೆ ತಿರುಗಿದಾಗ ಅದು ವೈಟ್ ಪ್ಯಾಚ್ ಕಾಣ್ತಾ ಇರ್ತೈತೆ, ಅಲ್ಲಿ ಒಂದು ಸ್ವಲ್ಪ ಭಯ ಆಗೋದು. ಸರ್, ಇಲ್ಲಿ ಬಹಳಷ್ಟು ಜನ ನಿಮಗಾಗಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ನಿಮಗೆ ಸ್ಫೂರ್ತಿ ಯಾರು ಸರ್ ಅಂತ ಆನಂದ್ KP ಅಗ್ರಹಾರದಿಂದ ಕೇಳ್ತಾ ಇದ್ದಾರೆ. ಎಲ್ಲ ಕಲಾವಿದರು, ಒಬ್ಬೊಬ್ಬರು ಅಂತ ಹೇಳೋಕ್ಕಾಗಲ್ಲ, ತುಂಬ ಕಲಾವಿದರು. ಅದರಲ್ಲಿ ಬಾಲು ಸರ್, ಹಂಸಲೇಖ ಸರ್, ಮನೋಹರ್ ಸರ್ ಬಗ್ಗೆ ಮಾತಾಡಲೇಬೇಕು. ಅವರು ಒಂದು ಲೆಜೆಂಡ್ರಿ. ಹೌದು. ಈ ಕಾಂಬೋ ವಿಷಯಗಳಿರುತ್ತಲ್ಲ, ಸಾಹಿತ್ಯ, ಸಂಗೀತ ಮತ್ತು ಇನ್ನೊಂದು ಟೆಕ್ನಾಲಜಿ, ಆ ಥರ ಇರುವಂಥ ಕೆಲವು ಸ್ಥಾನದಲ್ಲಿ ಅವರು ಒಬ್ಬರು. ಹೌದು, ಎಲ್ಲಕ್ಕೂ ಸೈ. ಹಾಂ, ಮನೋಹರ್ ಸರ್ ಕೂಡ ಅಷ್ಟೇ. ಈಸ್ ವೆರಿ ಒಂಥರ ಅವ್ರ ಬಗ್ಗೆ ಹೆಂಗೆ ಹೇಳೋದು, ಅವ್ರ ಬಗ್ಗೆ ಓಮಲ್ಲಿಗೆ ಚಿತ್ರದ ಹಾಡುಗಳು ಕೇಳಿದ್ರೇನೆ ಸಾಕು, ಅವ್ರ ಬಗ್ಗೆ ಗೊತ್ತಾಗ್ಬಿಡತ್ತೆ ನಮಗೆ. ಮೇಡಮ್, ಎಲ್ಲ ಕಲಾವಿದರು ನನಗೆ ಸ್ಫೂರ್ತಿನೇ ಮೇಡಮ್. ಒಬ್ಬೊಬ್ಬರು ಒಂದೊಂದು ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಈ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯ ಕಲ್ತಿದ್ದೀನಿ. ಸರ್, ಇನ್ನೊಬ್ರು ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮಗೆ. ನೀವು ಸಿನಿಮಾನ ಎಷ್ಟು ಇಷ್ಟಪಡ್ತೀರಾ, ನಿಮಗೆ ಸಿನಿಮಾ ಬಗ್ಗೆ, ಆ ಒಂದು ಕಲೆ ಬಗ್ಗೆ ಎಷ್ಟು ಒಲವಿದೆ ಅನ್ನೋದಕ್ಕೆ ನೀವೀಗ ಫೈಟರ್ಸ್ ಬಗ್ಗೆ ಹೇಳಿದಂಥ ಒಂದು ಮಾತೇ ಸಾಕ್ಷಿ ಅನ್ಸುತ್ತೆ. ಬಹಳ ಖುಷಿ ಆಯಿತು ನಿಮ್ಮ ವಿಚಾರಗಳನ್ನು ಕೇಳಿ. ನಿಜವಾಗ್ಲೂ ನಿಮಗೆ ಒಳ್ಳೇದಾಗೇ ಆಗತ್ತೆ ಸರ್ ಅಂತ ಹೇಳಿ ಈ ಚಂದ್ರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಳ್ಳಾರಿ ತಾಲೂಕ್ ಕಂಪ್ಲಿ ರಾಮಸಾಗರದಿಂದ BM ವಿಶ್ವನಾಥ್ ಅವರು ತುಂಬ ಹೃದಯದ ಅಭಿನಂದನೆಗಳು ನಿಮಗೆ ನಮ್ಮ ಸ್ಟುಡಿಯೋಗೆ, ಆಕಾಶವಾಣಿಗೆ ಬಂದಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗಿನ್ನಿಸ್ ದಾಖಲೆ ಮಾಡಬೇಕು ನೀವು, ಅದು ಖಂಡಿತ ಅಗತ್ಯ ಇದೆ ನಿಮ್ದೆಲ್ಲ ಒಂದು ವಿಚಾರಗಳನ್ನ ಕೇಳಿದ್ರೆ ಅಂತ ಹೇಳಿ ಶಾನ್ ಅಗಲ್ಕೆರೆಯಿಂದ ಕೇಳ್ತಾ ಇದ್ದಾರೆ. ಮಾಡ್ಬೋದು ಮೇಡಮ್, ಅದಕ್ಕಿಂತ ಒಂದು ಇದು ಮಾಡಿದಾಗ ಮಾಡ್ಬೋದು. ಬಿಕಾಸ್ ಕ್ರಾಸ್ಟ್ ಮೋರ್ ದೆನ್ 1000+ ಮೂವೀಸ್, ಮೋರ್ ದೆನ್ 4000 ಸಾಂಗ್ಸ್ ಕೇಳಿದಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಖುಷಿ ಆಗುತ್ತೆ. ಈ ಸಾಂಗ್ ಹಂಗ್ ಮಾಡಿದ್ವಿ, ಅದಿತ್ತು, ಅದ್ರ ನೆನಪುಗಳಾಗುತ್ತೆ. ಬಟ್ ನೀವು ಗಿನ್ನೆಸ್ ರೆಕಾರ್ಡ್ ಆಗಿರುವಂತ ಒಂದು ಚಿತ್ರಕ್ಕೆ ವರ್ಕ್ ಮಾಡಿದ್ವಿ. ಬರ್ಗು ರಾಮಚಂದ್ರಪ್ಪ ಅವರ ವರ್ಕ್, ಶಾಂತಿ ಪಿಕ್ಚರ್ಗೆ ವರ್ಕ್ ಮಾಡಿದ್ವಿ. ಸೂಪರ್ ಸರ್. ಮತ್ತೊಬ್ರು ಕೇಳ್ತಾ ಇದ್ದಾರೆ, ಪುಷ್ಪಾ ಶಾನುಭೋಗರ್ ಗದಗ್ನಿಂದ ಕೇಳ್ತಾ ಇದ್ದಾರೆ. ನಿಮ್ಮ ಸಂದರ್ಶನ ಕೇಳ್ತಾ ಇದೀವಿ. ನಿಮ್ಮ ಮ್ಯೂಸಿಕಲ್ ಜರ್ನಿ ಇದೆಯಲ್ಲ, ಒಂದು ರೀತಿ ಅದ್ಭುತ ಅಂತ ಅನ್ಸುತ್ತೆ. ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗಲಿ, ಧನ್ಯವಾದಗಳು ಅಂತ ಹೇಳಿ. ಮತ್ತೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಮೇಡಮ್, ನಾನು ಆ್ಯಕ್ಚುಲಿ ನಾಟ್ ಆಲ್ ಸೌಂಡ್ ರೆಕಾರ್ಡಿಂಗ್ ಮಾತ್ರ ಅಲ್ಲದೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಈ ನಡುವೆ. ಅದರಲ್ಲಿ ಕೆಲವು ಚಿತ್ರಗಳು ನಡೀತಾ ಇದೆ, ಈಗ ವರ್ಕ್ ನಡೀತಾ ಇದೆ. ಒಂದು ಸಂಗೀತವನ್ನು ಕೇಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಂಗೀತವಾಗಿ ಶಬ್ದವಾಗಿ ಕರ್ಕಶವಾಗಿರದೆ ಸಂಗೀತ ಥರನೇ ಕೇಳಿಸ್ಬೇಕು ಅನ್ನೋದು ಒಂದು ಉದ್ದೇಶದಲ್ಲಿ ಆ ಥರ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಸಂಗೀತದ ಊಟ ಬಡಿಸ್ತೀನಿ ಅಂತ. ಖಂಡಿತ ಆ ರಸದೌತಣ ಸವಿಯೋದಕ್ಕೆ ನಾವು ಕೂಡ ಕಾಯ್ತಾ ಇರ್ತೀವಿ. TG ಲಿಂಗಪ್ಪನವರು ಅತಿ ಹೆಚ್ಚು ಭಕ್ತಿ ಪ್ರಧಾನ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ನಿಮಗೆ ಅದರಲ್ಲಿ ಯಾವ್ದು ಇಷ್ಟ ಸರ್ ಅಂತ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಕೇಳ್ತಾ ಇದ್ದಾರೆ. ಮೇಡಮ್, TG ಲಿಂಗಪ್ಪ ಸರ್ ಅವರ ಬಗ್ಗೆ ಹೇಳ್ಬೇಕು ಅಂದರೆ ಕವಿರತ್ನ ಕಾಳಿದಾಸ, ರಾಜ್ಕುಮಾರ್ ಸರ್ ಅಣ್ಣವರು ಇಡೀ ಅಷ್ಟು 200 ಚಿತ್ರಗಳು ಒಂದು ತಕ್ಕಡಿಲಿ, ಕವಿರತ್ನ ಕಾಳಿದಾಸ ಒಂದು ತಕ್ಕಡಿಲಿ ಹಾಕಿದ್ರೆ ತೂಗುತ್ತೆ ಮೇಡಮ್. ಸರಿಸಮ ಇಡೀ 200 ಚಿತ್ರಗಳು ಒಂದು ಸಾಕ್ಷಾತ್ಕಾರ ಹಾಕಿದ್ರೆ ತೂಗುತ್ತೆ ಮೇಡಮ್. ಬಿಕಾಸ್ ಆ ಟೈಮಲ್ಲಿ ಅಷ್ಟು ಲೆಜೆಂಡ್ರಿ ಮ್ಯೂಸಿಷಿಯನ್ಸ್ಗಳ ಜೊತೆ 8 ಡಿಫ್ರೆಂಟ್ ರಾಗದಲ್ಲಿ ಒಂದು ಸಾಂಗ್ ಆಡೋದು ಲೈವ್. ಹೌದು, ಅದು ಮೋಸ್ಟ್ಲಿ ಅದೊಂದು ಡಿಫ್ರೆಂಟ್ ಬೇರೆ ಥರ ಸ್ಟಾಂಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ, ಆ ಥರ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಬಟ್ ನೀವು ಅವರೊಟ್ಟಿಗೆ ಕೂಡ ಕೆಲಸ ಮಾಡಿದ್ದೀರಿ ರಾಜ್ ಸರ್ ಜೊತೆ. ನನಗೆ ಅವರು ತುಂಬ ಒಂದ್ಸತಿ ಹೇಳಿದರು, ಅವ್ರ ವಡಪಳನಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ. ಅವರು ಫಸ್ಟ್ ಮೇಕಪ್ ಹಾಕಿದ್ದು ವಡಪಳನಿ ಅಂತೆ. ಸೊ ಅವ್ರಿಗೆ ಪಳನಿ ಹೆಸರು ನನಗೆ ತುಂಬ ಇಷ್ಟ ಹತ್ರ ಅಂತ ಹೇಳಿದ್ದಾರೆ. ಸೂಪರ್ ಸರ್. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ, ನೀವು ಕನ್ನಡ ಸಂಗೀತ ಲೋಕಕ್ಕೆ ಅದ್ಭುತವಾದಂಥ ಅರ್ಪಣೆ ಆಗ್ಬಿಟ್ಟಿದ್ದೀರಾ. ಸೊ ನಮ್ಮೆಲ್ಲರಿಗೂ ನಿಮ್ಮ ಸಂಗೀತ ಬಹಳ ಪ್ರಿಯವಾದದ್ದು. ನಿಜವಾಗಿಯೂ ನೀವು ನಮಗೆ ಸಿಕ್ಕಿರೋವಂಥ ವರದಾನ ಅಂತ ಹೇಳ್ಬೋದು ಅಂತ ಹೇಳಿ, ಸಂಗೀತಕ್ಕೆ ಅದರಲ್ಲೂ ಅಮೃತವರ್ಷಿಣಿ ಸಿನಿಮಾದ ಹಾಡಿದೆಯಲ್ಲ, ಅದು ಪದೇ ಪದೇ ನಮ್ಮನ್ನು ಕಾಡುವಂಥ ಗೀತೆಗಳು ಅಂತ ಹೇಳಿ ಶ್ರೀನಿವಾಸ್ ಗುಜರಾತ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ನಿಮ್ಮ ಸಂಗೀತ ಸಂಯೋಜನೆಯ ಬಗ್ಗೆ ಹೇಳಿ. ಸೊ ಈ ಮಿಕ್ಸಿಂಗು, ಅರೇಂಜ್ಮೆಂಟು, ಇದ್ರ ಜೊತೆಗೆ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಹೇಳಿ ಸರ್ ಅಂತ ಹೇಳಿ ಹೆಬ್ಬಾಳದಿಂದ ರಮೇಶ್ ಅವರು ಕೇಳ್ತಾ ಇದ್ದಾರೆ. ಹೌದು, ನಾನು ಈಗ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ.
ಈಗ ಒಂದು ಕಾಶ್ಮೀರಿ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದ್ದೆ, ಅಶೋಕ್ ಕಶ್ಯಪ್ ಸರ್ ಅವರ ಡೈರೆಕ್ಷನಲ್ಲಿ ಕಾಶ್ಮೀರಿ ಮೂವಿಗೆ ಮ್ಯೂಸಿಕ್ ಮಾಡಿದ್ದೀನಿ. ಒಂದು ಮರಾಠಿ ಮೂವಿ ಕೂಡ ರೆಡಿ ಇದೆ ಟು ಲಾಂಚ್, ಅದು ರಿಲೀಸ್ ಆಗಬೇಕಾಗಿದೆ. ಆ ಥರ ವೇರಿಯಸ್ ಆಲ್ಮೋಸ್ಟ್ ಆಲ್ ಇಂಡಿಯನ್ ಲ್ಯಾಂಗ್ವೇಜ್ ಆವರಿಸ್ಕೊಂಡು ಮಾಡೋಣ ಅಂತ. ಈವನ್ ನಾನು ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾದ ಒಂದೊಂದು ವಾದ್ಯಕ್ಕೆ ಒಂದೊಂದು ನೇಟಿವಿಟಿ ಅಂತ ಒಂದಿರುತ್ತಲ್ಲ, ಅದೇ ಜಾಗದಲ್ಲಿ ಅದೇ ವಾದ್ಯಗಾರನ ಬಳಸ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಅದೇ ಸ್ಥಳೀಯ ವಾದ್ಯ, ಆ ಸ್ಥಳೀಯ ವಾದ್ಯಗಾರಗಳು ನುಡಿಸಿದ್ರೆ ಅದೊಂದು ಬರುತ್ತೆ ಅನ್ನೋದೊಂದು ಒಂದು ನಂಬಿಕೆ. ಆಮೇಲೆ ಅದು ವರ್ಕೌಟ್ ಆಗಿದೆ, ಅದು ಚೆನ್ನಾಗಿ ಕೂಡ ಬರ್ತಾ ಇದೆ ಅದು. ಸರ್, ಈ ಟ್ರೈಬ್ಸ್ ಒಂದಷ್ಟು ವಾದ್ಯಗಳು ಅಂತ ಇರುತ್ತೆ. ಸೊ ಅವ್ರು ಬಳಸುವಂಥದ್ದು ಏನೋ ಒಂದು ವಿಭಿನ್ನವಾಗಿ ಎಲ್ಲೋ ಕಾಡಲ್ಲಿ ಸಿಗೋವಂಥ ಈ ಮರಗಳು ಅದರಿಂದನೇ ಮಾಡ್ಕೊಂಡಿರ್ತಾರೆ, ಅಂಥದ್ದನ್ನೆಲ್ಲ ನೀವು ಬಳಸಿದ್ದೀರಿ? ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಫ್ರೀಡಮ್ ಕೊಡ್ತಾರೆ, ಇದಕ್ಕೇನು ಬಳಸೋಣ ಡಿಸೈನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾನು ಹೇಳ್ಬೇಕಾದ್ರೆ ಕೆಲವು ಏನಾಗುತ್ತೆ, ಒಂದೇ ಥರ ಮಾಡಿದ್ರೆ ಆಡಿಯನ್ಸ್ಗೂ ಬೋರ್ ಆಗುತ್ತೆ ಮೇಡಮ್. ನಾವು ಮಾಡಿದ್ದೇ ಮಾಡ್ತಾ ಇದ್ದಾರೆ, ಡಿಫ್ರೆಂಟಾಗಿ ಏನಾದರೂ ಬೇಕು. ಅದು ಎಲ್ಲ ಕಡೆನೂ ಸಾಧ್ಯನೇ ಇಲ್ಲ ಮೇಡಮ್. ಇವಾಗ ನಾವು ಹೇಳಿದಾಗ ಇಲ್ಲಿ ತುಂಬ ವಿಷಯಗಳು ಇನ್ವಾಲ್ವ್ ಆಗಿದೆ. ಫೈನಾನ್ಷಿಯಲ್ ಫಸ್ಟ್ ಬರೋದು, ಟೈಮ್ ಅಂಡ್ ಫೈನಾನ್ಸ್ ಮ್ಯಾಟ್ರ್. ಆಮೇಲೆ ನಾವು ಏನು ಹೇಳ್ತೀವಿ ಅಂತ ಒಪ್ಕೊಳ್ಳೋಂಥ ಮನಸ್ಥಿತಿ ಇರುವಂಥ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರೊಡಕ್ಷನ್ ಹೌಸಸ್ ಬರಬೇಕು. ಆ ರೀತಿಲಿ ಇಂದ್ರ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, KM ಇಂದ್ರ ಅಂತ. ಅವರು ಈಗ ಅವ್ರು ಒಂದು ಸಜೆಷನ್, ಒಂದು ಬೇಸಿಕ್ ಒಂದು ಪ್ಯಾಟರ್ನ್ ಮಾಡ್ತಾರೆ, ಒಂದು ವಿಷಯ ಇದನ್ನು ಹೆಂಗೆ ಡೆವಲಪ್ ಮಾಡಬೇಕು ಅಂತ ಕೇಳ್ತಾರೆ. ಅವಾಗ ನಮಗೊಂದು ಫ್ರೀಡಮ್ ಕೊಟ್ಟಾಗ, ಒಂದು ನಂಬಿಕೆ, ಒಂದು ಜವಾಬ್ದಾರಿ ಜಾಸ್ತಿ ಆದಾಗ, ಇದನ್ನ ಆಡ್ ಮಾಡೋಣ, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಈ ಥರ ಈ ಸಾಂಗ್ ಈ ಟೈಕೋಸ್ ಹಾಕೋಣ, ಈ ವಾದ್ಯಗಳನ್ನ ಅಪರೂಪದ ವಾದ್ಯಗಳು, ಈ ಕೆಲವು ಅಪರೂಪದ ವಾದ್ಯಗಳನ್ನ ನಮ್ಮ ಕೇಳುಗರಿಗೆ ಕೇಳಿಸೋಣ ಅನ್ನೋ ಉದ್ದೇಶ ಅಷ್ಟೇ ನಾವು. ಅದು ಬಳಸಿದಾಗ ಅದು ಬೇರೆ ಥರನೇ ಕೇಳುತ್ತೆ ಸಾಂಗ್, ಅದು ಯೂಶುವಲ್ ಆಗಿ ಇಲ್ಲದೆ. ಸೊ ಒಂದು ಹೊಸತನ ಕೊಡುವಂಥದ್ದು ಅಂತ ಹೇಳಿ. ಸರ್, ಹಾಗೆ ಇನ್ನೊಬ್ಬರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಜ್ಞಾನದ ಭಂಡಾರ ಇದೆಯಲ್ಲ, ಅದು ನಿಮ್ಮ ಮಾತುಗಳ ಮೂಲಕನೇ ನಮಗೆ ಗೊತ್ತಾಗ್ತಾ ಇದೆ. ಖುಷಿ ಆಯಿತು ನಿಮ್ಮ ಸಂದರ್ಶನ ಕೇಳಿ ಅಂತ ಹೇಳಿ ಬೂದಿಗೆರೆ ಮುರಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು, ನಿಮ್ಮ ಸಾಧನೆ ಬಗ್ಗೆ ನಮಗೆ ತಿಳ್ಕೊಂಡು ಬಹಳ ಖುಷಿ ಆಯಿತು. ನಿಮಗೊಂದು ಆಲ್ ದ ಬೆಸ್ಟ್ ಹೇಳ್ಬೋದು ನಾವು ಈ ಮೂಲಕ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಏನಂದ್ರೆ ಮೇಡಮ್, ನಾವು ಇರುವಂಥ ವ್ಯಕ್ತಿಗಳು, ನಾವು ಯಾರ ಜೊತೆ ಅಂಟ್ಕೊಂಡಿರ್ತೀವಿ ಅಂತ ಇರುತ್ತಲ್ಲ ಮೇಡಮ್, ಅವ್ರಗಳ ಹತ್ರ ಇರೋಂಥ ಒಂದೊಂದು ಚೂರು ಕದ್ಕೊಂಡು ಅದಿದೆ ಅಲ್ಲ ಸರ್, ಸರ್ವಜ್ಞನ ವಚನ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಅಂತ ಹೇಳಿ. ಸೊ ಹಾಗೆ ಮಾಡ್ಬೇಕಾಗತ್ತೆ. ಬಟ್ ನನಗೆ ಅದೊಂದು ಐ ಆಮ್ ರಿಯಲಿ ಬ್ಲೆಸ್ಡ್ ಆ ಥರ, ಬಿಕಾಸ್ ಎಂಥ ಅಂತ ಲೆಜೆಂಡ್ರಿ ಆ ಥರ ವ್ಯಕ್ತಿಗಳ ಜೊತೆ ವರ್ಕ್ ಮಾಡೋವಂಥ ಅವಕಾಶ ಸಿಕ್ಕಿದ್ರಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಮಾತಾಡಿರ್ತಾರೆ, ಅದನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿರ್ತೀನಲ್ವಾ, ಅದು ನನಗೆ ಇಲ್ಲಿವರೆಗೂ ತಂದಿದೆ. ಸೊ ಇದು ನಮಗೂ ಕೂಡ ಪುಣ್ಯ, ಯಾಕಂದರೆ ಅಷ್ಟು ಜನ ಜೊತೆ ಕೆಲಸ ಮಾಡಿರೋ ನೀವಿವತ್ತು ನಮಗೆ ಸಿಕ್ಕಿದ್ರಿ ಮಾತಾಡಲಿಕ್ಕೆ. ಸೊ ಇಷ್ಟು ವಿಚಾರ ನಮಗೆ ಸಿಕ್ತು, ಅದಕ್ಕೆ ಬಹುಶಃ ನಾವು ಲಕ್ಕಿ ಅನ್ಕೊಳ್ತೀವಿ. ಸರ್, ಇದ್ರ ಜೊತೆಗೆ ನಾನು ಪಲ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಬಗ್ಗೆ ಕೇಳಲೇಬೇಕು. ಇದು ನಿಮ್ಮ ಪಲ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಮೇಡಮ್ ಲಾಕ್ಡೌನಲ್ಲಿ ಓಪನ್ ಆಗಿದ್ದು, ಬಿಕಾಸ್ ಅವಾಗ ನಾವು ಹೊರಗಡೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲಲ್ಲ. ಸೊ ಅದರಿಂದ ನಾನು ನಮ್ಮ ಮನೆಯಲ್ಲೇ ಒಂದು ರೂಮಲ್ಲಿ ಒಂದು ಪುಟ್ಟದಾಗಿ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಥರ ಶುರುವಾಗಿದ್ದದು. ಇವಾಗ ತುಂಬ ಕಂಫರ್ಟಬಲ್ ಆಗಿಬಿಟ್ಟಿದೆ ನನಗೆ, ಓಡಾಟ ನನಗೆ ಜಾಸ್ತಿ ಓಡಾಡಬೇಡ ಮರಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಯೂಸಿಂಗ್ ಟೆಕ್ನಾಲಜಿ ಎಲ್ಲನೂ ಈಗ ಗೊತ್ತಲ್ಲ, ನಿಮ್ಗೇನು ಎಲ್ಲಿಂದ ಬೇಕಾದ್ರೆ ಎಲ್ಲಿ ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ದು. ಈಗೇನಾಗಿದೆ, ನನಗೆ ಜಾಸ್ತಿ ಟೈಮ್ ಸಿಗುತ್ತೆ ಕೆಲಸ ಮಾಡ್ಲಿಕ್ಕೆ, ಹೆಚ್ಚು ಸಮಯ. ಬೆಳಿಗ್ಗೆ 6 ಗಂಟೆಗೆಲ್ಲ ಕೂತಿರ್ತೀನಿ, ಒಂದೊಂದ್ಸತಿ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿರ್ತೀನಿ. ಮನೇಲಿ ಹೆಂಗಿರುತ್ತೆ ರೆಸ್ಪಾನ್ಸ್ ಹೇಳಿ ಮೇಡಮ್? ಭಯಲ್ವಾ? ಮನೇಲಿ ಯಾರು ಇರಲ್ಲ ಮೇಡಮ್, ಯಾರು ಇರಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಕೊಟ್ಟೋಗ್ತಾರೆ. ನಮ್ಮ ಮನೇಲಿ ಅಂದರೆ ನೀವು ಬೆಳಿಗ್ಗೆ ಬಂದರೆ ಒಂದು ಏನಂದ್ರೆ ಒಂದು ಮ್ಯೂಸಿಕ್ ಫ್ಯಾಕ್ಟ್ರಿ. ಬೆಳಿಗ್ಗೆ ಅವರು ಒಂದು ಸಾಂಗ್ ಹಾಕ್ತಾರೆ, ರಾಮ ಅಂತ ಒಂದು ಸಾಂಗ್ ಹಾಕ್ತಾರೆ. ಆ ಸಾಂಗ್ ಹಾಕಿದ ತಕ್ಷಣ ನಾವೆಲ್ಲ ಎದ್ದೇಳ್ತೀವಿ. ನನ್ನ ಮಗ ಪರ್ಕೆ ತಗೊಳ್ತಾನೆ, ಕುಡಿಸ್ತಾನೆ, ನಾನು ಮಾಪಿಂಗ್ ಮಾಡ್ತೀನಿ, ಅವ್ರು ಅಡುಗೆ ಮಾಡ್ತಾರೆ, ಮೂವರು ಜಾಲಿ ಮ್ಯೂಸಿಕ್ ಕೇಳ್ಕೊಂಡೇ ಕೆಲಸ ಮಾಡ್ತೀವಿ. ಸೊ ಒಂದು ಜೀವನ ಸಂಗೀತದ ಜೊತೆ ಬೆರೆತು ಹೋಗಿದೆ, ಬೆಳಗ್ಗಿನಿಂದ ರಾತ್ರಿ ತನಕ ಅದು ಅನ್ನುವಂಥದ್ದು. ಸರ್, ಇದರ ಜೊತೆಗೆ ನಿಮ್ಮ ಕಾಲ್ಗೆಜ್ಜೆ ಸಿನಿಮಾಕ್ಕೆ ನೀವು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತೀರಿ. ಸೊ ಆ ಸ್ಮರಣೀಯ ಕ್ಷಣ ಹೇಗಿತ್ತು ಮೇಡಮ್? ಎಲ್ಲರಿಗೂ ವರ್ಕ್ ಮಾಡ್ತಾ ಮಾಡ್ತಾ ಯಾವ ವ್ಯಕ್ತಿ ಅವಾರ್ಡ್ ತೊಗೊಳ್ಬೇಕಾದ್ರೆ ನಾವು ಅಲ್ಲಿ ಇರ್ಬೇಕಲ್ಲ ಅನಿಸುತ್ತೆ. ಹೌದು, ಆ ರೀತಿಲಿ ಆಸೆ ಪಟ್ಟಿದ್ದು ಉಂಟು. ನನಗೆ ಆ ರೀತಿ ನನಗೆ ಬಂತು, ಅವಾರ್ಡು ಬಂತು. ಅವಾರ್ಡ್ ತೊಗೊಳ್ಬೇಕಾದ್ರೆ ನಾನು ಇನ್ನರ್ ಕಾನ್ಷಿಯಸ್ ಕೇಳುತ್ತೆ, ನಿನ್ಗೇನು ಬಂತು ಈ ಅವಾರ್ಡು, ನೀನು ಸಾಧನೆ ಮಾಡಿದ್ಯಾ ಅಂತ ಕೇಳುತ್ತೆ. ಅದೊಂದು ಕಾಡುತ್ತೆ. ಅವಾರ್ಡ್ ತೊಗೊಂಡು ಬರದೇ ಇರೋವರೆಗೂ ಅವಾರ್ಡ್ ಬಂದಿಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಅವಾರ್ಡ್ ತೊಗೊಂಡ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮೇಡಮ್. ನಿಜ. ಬಿಕಾಸ್ ಎಷ್ಟೋ ಜನರದ ಒಂದು ಇದು ನಮಗೊಂದು ಕೊಟ್ಟಿರ್ತಾರಲ್ಲಿ, ಅವಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿನ ಅರ್ಥಕೊಂಡು ಕೆಲಸ ಮಾಡ್ಬೇಕು ಅನ್ನೋ ಒಂದು
ಸೂಪರ್ ಸರ್, ಬಹಳ ಖುಷಿ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ನಮ್ಮ ಸ್ಟುಡಿಯೋ ಕ್ಲಾಕ್ ಓಡ್ತಾ ಇದೆ, ಸಮಯ ಮೀರ್ತಾ ಇದೆ. ಕಡೆಯದಾಗಿ ನಿಮಗೆ ಒಟ್ಟಾರೆ ಈ ಕಾರ್ಯಕ್ರಮ ಹೇಗನ್ನಿಸ್ತು? ಸಿ ಎಲ್ಲರ ಜೊತೆ ನನ್ನ ಇದನ್ನು ಹಂಚ್ಕೊಳೋದಲ್ಲಿ ನನಗೊಂದು ಖುಷಿ ಇತ್ತು. ಇಲ್ಲಿಂದ ಯಾರಿಗಾದ್ರೂ ಒಂದು ಪರ್ಸೆಂಟೇಜ್ ಅವ್ರಿಗೊಂದು ಏನಾದರೂ ಒಂದು ಇದು ಸಿಕ್ಕಿದ್ರೆ, ಇನ್ಸ್ಪೈರಿಂಗ್ ಆಗಿ ಸಿಕ್ಕಿದ್ರೆ, ಈ ಸೌಂಡ್ ಇಂಜಿನಿಯರಿಂಗ್ ಅನ್ನೋದು ಒಂದು ಕೆಲಸ, ಇಲ್ಲಿಂದನೂ ಒಂದು ಇದಿದೆ, ಇಲ್ಲಿ ಒಂದು ಸಂಪಾದನೆ ಇದೆ, ಇಲ್ಲಿಂದ ಒಂದು ಜೀವನ ನಡೆಯುತ್ತೆ ಅನ್ನೋದು ಯಾರಾದರೂ ಯೋಚನೆ ಮಾಡೋಂಗಿದ್ರೆ ಖಂಡಿತ ಅವರು ಬರ್ಬೋದು. ನಿಮ್ಮಿಂದ ಕಲಿಕೆ ಹೇಳ್ಕೊಡೋ ಅಂಥದ್ದೆಲ್ಲ ಇದೆಯಾ? ಖಂಡಿತ ಮಾಡ್ತೀನಿ ನಾನು. ಓಕೆ, ನಿಮ್ಮನ್ನು ಸಂಪರ್ಕಿಸೋದು ಹೇಗೆ? ನನ್ನ ನಂಬರ್ ಅಂತೂ ಇದೆ, ಸಿಗುತ್ತೆ, ಕೊಡ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ನಾನು ಫಸ್ಟೇ ಹೇಳ್ತೀನಿ, ನನಗೆ 3 ಸತಿ ನೀವು ಫೋನ್ ಮಾಡಬೇಕು, ಓಕೆ, ಆಮೇಲೆ ನಾನು ಹೇಳ್ಕೊಡೋದು ಅಂತ. ನಿನಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಆ ತಾಳ್ಮೆ ಪರೀಕ್ಷೆ. ಓಕೆ ಸರ್, ಈಗ ನೀವು ನಿಮ್ಮ ನಂಬರ್ನ ಹೇಳೋದಾದರೆ ಆನ್ ಏರ್. 94480 88 688. 94480 ಓಕೆ. ಸೌಂಡ್ ಇಂಜಿನಿಯರಿಂಗ್ನಲ್ಲಿ ಯಾವುದೇ ರೀತಿಯ ಆಸಕ್ತಿ ಇದ್ರು, ಮ್ಯೂಸಿಕ್ನಲ್ಲಿ ಯಾವುದೇ ರೀತಿಯ ಆಸಕ್ತಿ ಇದ್ರು ನಿಮ್ಮನ್ನು ಸಂಪರ್ಕಿಸ್ಬೋದು. ಮಾಡ್ಬೋದು ಮೇಡಮ್. ಆದರೆ ಯೂಶಲ್ ಏನಾಗುತ್ತೆ, ನಾನು ಎಲ್ಲರಿಗೂ ನಂಬರ್ ಕೊಡ್ಬೇಕಾದ್ರೆ ಫಸ್ಟೇ ಹೇಳಿರ್ತೀನಿ, ನಾನು ರೆಕಾರ್ಡಿಂಗ್ ಇದ್ದಾಗ ನಾನು ರಿಸೀವ್ ಮಾಡೋಕ್ಕಾಗಲ್ಲ. ಒಂದು ಮೆಸೇಜ್ ಹಾಕಿದ್ರೆ ನಾನು ವಾಪಸ್ ಆಮೇಲೆ ಮಾಡ್ತೀನಿ. ಯಾವುದೇ ಕಾಲ್ಸ್ ಆಗಿದ್ರು ನಾನು ವಾಪಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ನನಗಂತೂ ಬಹಳ ಖುಷಿ ಆಯಿತು. ನಿಮ್ಮ ಹತ್ರ ತಿಳ್ಕೊಳ್ಳೋಕೆ ಇನ್ನೂ ಬಹಳಷ್ಟು ವಿಚಾರಗಳಿದೆ. ಸೊ ಮತ್ತೊಮ್ಮೆ ನಮ್ಮ ಭೇಟಿ ಖಂಡಿತ ಆಗುತ್ತೆ ಆಕಾಶವಾಣಿಯಲ್ಲಿ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆ ಸಮಯ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಸಿನಿದನಿ ಕಾರ್ಯಕ್ರಮ. ನಮ್ಮ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ, ಸಾಕಷ್ಟು ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಸದ್ಯಕ್ಕೆ ನಾವು ಸ್ಟುಡಿಯೋಯಿಂದ ಬೀಳ್ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರು, ಸಂಗೀತ ನಿರ್ದೇಶಕರು ಹಾಗೆ ಧ್ವನಿ ತಂತ್ರಜ್ಞರಾದಂಥ ಬೆಂಗಳೂರಿನ ಹೆಮ್ಮೆಯ ಪಳನಿ ಡಿ ಸೇನಾಪತಿ ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3.